कृष्ण हरे हरे ओम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि समनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ग्रन्थमुदीरये स्वस्त्यस्तु सतां हरिः ओम्। ಗುರುಗಳು ಕರೆದಾಗ ಓಡಿ ಬರಬೇಕು. ಕರೆದೊಡನೆ ಅಧ್ಯಯನದ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ತಲೆಯನ್ನ ಗುರುಗಳ ಕಾಲಲ್ಲಿಟ್ಟು ನಮಸ್ಕರಿಸಬೇಕು. ಅದರ ಧೂಳು ತಲೆಗೆ ನೆತ್ತಿಗೆ ತಾಗಬೇಕು ಅನ್ನುವ ಕೆಲವು ಗುರುಗಳ ಮಹತ್ವವನ್ನ ತುಂಬಾ ಸುಂದರವಾಗಿ ನಿರೂಪಣೆ ಮಾಡಿತು ಈ ಹಿಂದಿನ ಮಾತುಗಳು. ಮೇಖಲಾ ಜನವಾಸಾಂಸಿ ಜಟಾ ದಂಡ ಕಮಂಡಲೂನ್ ಬಿಭ್ರಿಯಾದ್ ಉಪವೀತಂ ಚ ದರ್ಭಪಾಣಿರಥೋದಿತಂ. ಸೊಂಟಕ್ಕೆ ಕಟ್ಲಿಕ್ಕೆ ಬೆಲ್ಟಿನ ಹಾಗೆ ದರ್ಭೆಯದ್ದೇ ನಡುಕಟ್ಟು, ಕೃಷ್ಣಾಜಿನದ ಆಸನ, ಉತ್ತರೀಯ ಮತ್ತು ಜಟೆ, ಕೈಯಲ್ಲಿ ಸದಾ ನೀರನ್ನ ತುಂಬಿಕೊಂಡ ಕಮಂಡಲು. ಅದು ಸುಮ್ಮನೆ ಅಲಂಕಾರಕ್ಕಿರುವುದಲ್ಲ, ಅದರಲ್ಲಿ ನೀರಿರ್ಬೇಕು ಯಾವಾಗ್ಲೂ. ಏನೇ ತೊಂದರೆ ಆದ್ರೂ ತಕ್ಷಣ ಆಚಮನೆಯ ಮೂಲಕ ದೋಷವನ್ನ ಪರಿಹರಿಸಿಕೊಂಡು, ಅಥವಾ ಏನಾದ್ರೂ ತೇಗು ಬಂದ್ರೆ ಅಥವಾ ಕೆಮ್ಮು ಬಂದು ಕಫ ಉಗಿದ್ರೆ ಅವಾಗೆಲ್ಲ ಆಚಮನೆ ಮಾಡ್ಲಿಕ್ಕಿದೆ. ನಿಜವಾಗಿ ನಮ್ಗೆ ಯಾಕೆ ಅಂತ ದೊಡ್ಡ ಪ್ರಶ್ನೆ ಬರಬಹುದು. ಆದ್ರೆ ನೀವು ಡಾಕ್ಟರ್ ಹತ್ರ ಕೇಳಿ, ತೇಗು ಬಂದ ಹೊತ್ತಿಗೆ ಹೊಟ್ಟೆಯಲ್ಲಿದ್ದ ಆಸಿಡ್ ಒಟ್ಟಿಗೆ ಬಂದಿರುತ್ತೆ. ಅದು ಹಲ್ಲಿನ ಎಡೆಗೆ ಸಿಕ್ಕಿದ್ರೆ ಬಹಳ ಬೇಗ ಹಲ್ಲು ಹುಳುಕಾಗುತ್ತೆ. ಹಾಗಾಗಿ ಬಾಯಿಯ ಶುದ್ಧಿಗೋಸ್ಕರ ದುರ್ವಾಸನೆಯ ಪರಿಹಾರ ಒಂದಾದ್ರೆ, ಜೊತೆಗೆ 3 ಬಾರಿ ಆ ನಾಮಸ್ಮರಣೆ ಮಾಡಿ ದೇವತೆಗಳನ್ನ ಸ್ಮರಿಸಿಕೊಂಡು ಆಚಮನೆ ಮಾಡುವುದರ ಮೂಲಕ ಬಾಯಿಯನ್ನ ಶುದ್ಧೀಕರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಕಮಂಡಲುವಿನಲ್ಲಿ ನೀರು ಇರಬೇಕು ಅನ್ನೋದು ಶಾಸ್ತ್ರ ಹೇಳಿದ ಮಾತು. ಹೀಗೆ ದರ್ಭೆಯನ್ನ ಕೈಯಲ್ಲಿ ಹಿಡಿದು ಯಜ್ಞೋಪವೀತವನ್ನ ಧರಿಸಿ ಯಾವಾಗ್ಲೂ ಗುರುಗಳ ಮಾತಿನಂತೆ ಅಧ್ಯಯನಶೀಲರಾಗಿ ಇರಬೇಕು. ಹೇಳಿ. ಹೆಣ್ಮಕ್ಳಿಗೂ ಆಚಮನೆ ಇದೆ. ಕಮಂಡಲು ಹಿಡ್ಕೊಳ್ಳುವುದು ಅಂತಲ್ಲ, ಅವ್ರ ಅಡಿಗೆ ಮನೆಯ ಪರಿಸರ ಅಥವಾ ಎಲ್ಲಿ ನೀರ್ ಇರ್ತಾರೋ ಅಲ್ಲಿ ಇರ್ತಾರೆ. ಅದರಿಂದಾಗಿ ಅವರಿಗೆ ಅಂದ್ರೆ ಈ ಶುದ್ಧಿಯ ವಿಷಯದಲ್ಲಿ ಇವರಿಗೆ ಮಂತ್ರ ಹೇಳಬೇಕು ಅಂತಂದ್ರೆ ಆ ಹೊತ್ತಿನಲ್ಲಿ ಅದರ ಅವಶ್ಯಕತೆ ಇದೆ ಅವರಿಗೆ. ನಿಮಗೆ ಯಾರದು ಯವಕ್ರೀತನ ಕಥೆಯಲ್ಲಿ ಅವನಿಗೆ ಕೃತ್ಯ ಪ್ರಯೋಗ ಬಂದು ಆತನನ್ನು ಹಿಡಿಲಿಕ್ಕೆ ಬಂದಾಗ ಅವನ ಹತ್ರ ಆಚಮನೆ ಮಾಡ್ಲಿಕ್ಕೆ ನೀರಿರಲ್ಲ. ಅದರಿಂದಾಗಿ ಕೃತ್ಯ ಅವನನ್ನು ಕೊಂದು ಹಾಕತ್ತೆ. ಅದನ್ನಾಗಿ ಆತ್ಮರಕ್ಷಣೆಗೆ ಹೆಣ್ಮಕ್ಳಿಗೆ ಸದಾ ಅವರ ಗಂಗೆಯ ಸನ್ನಿಧಾನ ಅವರ ಶರೀರದಲ್ಲೇ ಇರುತ್ತೆ. ಅದರಿಂದಾಗಿ ಅದು ಮೈಲಿಗೆ ಇಲ್ವೇ ಇಲ್ಲ ಅವರಿಗೆ. ಕಿವಿ ಮುಟ್ಟುವುದು ಅಂದ್ರೆ ಅದೇ ಒಂದು. ಈಗ ನಾವು ಕಿವಿಯ ಮೈಲಿಗೆ ಮಾಡ್ಬಿಡ್ತೇವೆ ಮುಟ್ಟಿ. ಆದ್ರೆ ಇವರಿಗಾಗುವಾಗ ಶುದ್ಧಿಯ ಅಪೇಕ್ಷೆ ಇದೆ ಹೊರಗಿನಿಂದ. ಈ ಹಿನ್ನೆಲೆಯಲ್ಲಿ ಆದ್ರೆ ಆಚಮನೆ ಅನ್ನೋದು ಇದೆ, ಆಚಮನೆ ಮಾಡುವ ಕ್ರಮ ಇದೆ. ಆಚಮನೆ ಮಾಡ್ಲಿಕ್ಕೆ ಕ್ರಮವೂ ಇದೆ, ಅದಕ್ಕೆ ಮಂತ್ರಗಳು ಅದೇ ಕ್ರಮದಲ್ಲಿ ದೇವತಾ ಸನ್ನಿಧಾನಗಳನ್ನ ಪ್ರಾರ್ಥಿಸುವಂತದ್ದನ್ನೇ ಹೇಳುದು. ಇನ್ನು ಸಾಯಂ ಪ್ರಾತಶ್ಚರೇತ್ ಭೈಕ್ಷ್ಯಂ ಗುರವೇ ತನ್ನಿವೇದಯೇತ್ ಭುಂಜೀತ ಯದ್ಯನುಜ್ಞಾತೋ ನೋಚೇತ್ ಉಪವಸೇತ್ ಕ್ವಚಿತ್. 2 ಹೊತ್ತು ಭಿಕ್ಷೆಯನ್ನ ಬೇಡಬೇಕು.
ಗುರುವಿಗೆ ಅದನ್ನ ತಂದು ಒಪ್ಪಿಸ್ಬೇಕು. ಅವರು ಅನುಮತಿ ಕೊಟ್ಟ ಮೇಲೆ ಅದನ್ನ ಉಣಬೇಕು. ಅಪರಾಧ ಮಾಡಿದಾಗ ಆ ನಾವೇ ಅಂದ್ರೆ ಶಿಷ್ಯನಾದವನೇ ಅದನ್ನ ಆ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಅನ್ನುವ ಹಾಗೆ ಗುರುಗಳಿಂದ ಅನುಮತಿಯನ್ನ ಪಡೆದು ಈ ಅಪರಾಧಕ್ಕಾಗಿ ನಾನು ಉಪವಾಸ ಮಾಡ್ತೇನೆ ಅಂತ ಹೇಳಿ ಕೂಡ್ಬೇಕು. ಉಪವಸೇತ್ ಕ್ವಚಿತ್, ಅಪರಾಧದ ಪರಿಹಾರಕ್ಕಾಗಿ ಉಪವಾಸ ಮಾಡಬೇಕು. ಸುಶೀಲೋ ಮಿತ ಭುಗ್ದಕ್ಷ ಶ್ರದ್ಧಾನೋ ಜಿತೇಂದ್ರಿಯ ಯಾವದರ್ಥಂ ವ್ಯವಹರೇತ್ ಸ್ತ್ರೀ ನಿರ್ಜಿತೇಶು ಚ. ಸುಶೀಲ ಅಂದ್ರೆ ಅವನು ಬ್ರಹ್ಮಚರ್ಯದ ಸಮಯದ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಕೊನೆಯ ಸಾಲು ಗಮನಿಸ್ಬೇಕು. ನಡತೆ ಚೆನ್ನಾಗಿರ್ಬೇಕು. ಹಿತವಾಗಿ ಮಿತವಾಗಿ ತಿನ್ಬೇಕು. ಗುರುಗಳು ಹೇಳಿದ ಕಾರ್ಯವನ್ನ ದಕ್ಷತೆಯಿಂದ ನಡೆಸಬೇಕು. ಗುರುಗಳಲ್ಲಿ ಮತ್ತು ಗುರುಗಳು ಹೇಳಿಕೊಟ್ಟ ವಿದ್ಯೆಯಲ್ಲಿ ಶ್ರದ್ಧೆ ಇರಬೇಕು. ಇಂದ್ರಿಯಗಳನ್ನ ಗೆದ್ದಿರ್ಬೇಕು. ಗುರು ಸ್ತ್ರೀಯಲ್ಲಿ ಅಂದ್ರೆ ತಾಯಿಯ ಸ್ಥಾನದಲ್ಲಿ ಇದ್ರೆ ಸಮಸ್ಯೆ ಇಲ್ಲ. ಅದು ಬಿಟ್ಟು ಬೇರೆ ವ್ಯಕ್ತಿಗಳಾಗಿದ್ರೆ ಅಂಥವರ ಹತ್ರ ವಿನಾಕಾರಣ ಸಂಬಂಧ ಇಲ್ಲದೆ ವ್ಯವಹಾರವನ್ನ, ಶಿಷ್ಯನಾದವನು ಗುರುಗಳಿಗೆ ಬೇಸರ ಆಗುವ ಹಾಗೆ ಅವರಲ್ಲಿ ತೀರಾ ಅಂದ್ರೆ ಅದು ಅಧ್ಯಯನಕ್ಕೆ ತೊಡಕಾಗುವ ರೀತಿಯಲ್ಲಿ ಅವರ ಜೊತೆಗೆ ನೋಡಬಾರದು, ಮಾತಾಡಬಾರದು ಅಂತ ಅರ್ಥ ಅಲ್ಲ. ಅನಗತ್ಯವಾದ ವ್ಯವಹಾರವನ್ನ ಮಾಡಬಾರದು ಅಂತ ಅರ್ಥ. ವರ್ಜಯೇತ್ ಪ್ರಮದಾಗಾಥಾಂ ಗೃಹಸ್ಥೋ ಅಗೃಹಸ್ಥೋ ಬೃಹದ್ವ್ರತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತ್ಯಪಿ ಯತೇರ್ಮನಃ. ಗೃಹಸ್ಥನಲ್ಲದವನು ಅಂದ್ರೆ ವಾನಪ್ರಸ್ಥನೋ ಬ್ರಹ್ಮಚಾರಿಯೋ ಸನ್ಯಾಸಿಯೋ ಇವರು ಮೂವರು ಕೂಡ ಈ ವಿಷಯದಲ್ಲಿ ವ್ಯವಹಾರವನ್ನ ಮಾಡುವಾಗ ಅತ್ಯಂತ ಹೆಚ್ಚು ಜಾಗ್ರತೆಯಿಂದ ಇರಬೇಕು. ಇಂದ್ರಿಯಗಳು ಎಷ್ಟೇ ವಶದಲ್ಲಿದ್ರೂ ಕೂಡ ಇದು ಮನಸ್ಸನ್ನ ವಿಚಲಿತಗೊಳಿಸುವಂತಹದ್ದು. ಈ ಅನಗತ್ಯವಾದ ಮಾತುಕತೆ ಮನಸ್ಸನ್ನ ಎಲ್ಲೆಲ್ಲೂ ಎಳ್ಕೊಂಡು ಹೋಗುತ್ತೆ. ಅದರಿಂದಾಗಿ ಗಮನದಲ್ಲಿರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕೇಶ ಪ್ರಸಾದನೋನ್ಮರ್ದನ್ ಸ್ನಪನಾಭ್ಯಂಜನಾಧಿಕಂ ಗುರು ಸ್ತ್ರೀ ಯುವತಿಭಿ ಕಾರಯೇನ್ ಆತ್ಮನೋ ಯುವ. ಗುರುವಿನ ಮಕ್ಕಳಲ್ಲಿ ಅಂದ್ರೆ ಅವರಿಗೆ ಹೆಣ್ಮಕ್ಳಿದ್ರೆ ಅಥವಾ ಅವರ ಹೆಂಡತಿಯರ ವಿಷಯದಲ್ಲಿ ಬಹಳ ಜಾಗೃತೆಯಾಗಿರ್ಬೇಕು ಅಂತ ಒಟ್ಟು ಅದರ ಅಭಿಪ್ರಾಯ. ಅಂದ್ರೆ ಏನಂತಾರೆ, ಸ್ನಾನ, ಅಭ್ಯಂಜನ, ಆಮೇಲೆ ಕೇಶ ಪ್ರಸಾದನ ಇತ್ಯಾದಿಗಳಲ್ಲಿ ಅವರ ಸಂಬಂಧದಿಂದ ಅದನ್ನ ನಡೆಸಬಾರದು ಅಂತ, ಅವರಿಂದ ಇದನ್ನೆಲ್ಲ ಮಾಡಿಸ್ಕೊಳ್ಬಾರದು ಅಂತ. ನನ್ವಗ್ನಿ ಪ್ರಮದಾ ನಾಮ ಘೃತ ಕುಂಭ ಪುಮಾನತ ಸುತಾಮಪಿರಹೋ ಜಹ್ಯಾತ್ ಅನ್ಯದಾ ಯಾವದರ್ಥಕೃತ್. ಹಾಗಾಗಿ ಇಂಥ ಅನಾಹುತಕ್ಕೆ ಕಾರಣವಾಗುವ ರೀತಿಯಲ್ಲಿ ಏನು ಗುರುವಿನ ಮಡದಿ ಅಥವಾ ಗುರುವಿನ ಮಕ್ಕಳ ಕೈಯಿಂದ ಅಂದ್ರೆ ಹೆಣ್ಣು ಮಕ್ಕಳಿದ್ರೆ ಅವರ ಕೈಯಿಂದ ಶಿಷ್ಯನಾದವನು ತಲೆ ಬಾಚಿಸಿಕೊಳ್ಳುವುದು, ಕೇಶ ಪ್ರಸಾದನ ಅಂದ್ರೆ ಅದು, ಅಭ್ಯಂಜನ ಮಾಡಿಸಿಕೊಳ್ಳುವುದು, ಸ್ನಾನ ಮಾಡಿಸಿಕೊಳ್ಳುವುದು, ಅಥವಾ ಇನ್ನೇನಾದ್ರೂ ಒಂದು ರೀತಿಯಲ್ಲಿ ದೈಹಿಕವಾಗಿ ಕಾಲು ನೋವು ಇತ್ಯಾದಿಗಳಿಂದ ಅವರಿಂದ ಸೇವೆ ಮಾಡಿಸಿಕೊಳ್ಳುವುದು ಮಾಡಬಾರದು ಅಂತ ಒಟ್ಟು ಅಭಿಪ್ರಾಯ. ತಾಯಿ ಮಾಡ್ಬೋದು. ಅದಕ್ಕೆ ಅಲ್ಲಿ ಯುವತಿ ಬಿಹಿ ಅಂತಿದೆ. ಅಂತ ಸ್ಥಿತಿಯಲ್ಲಿದ್ದಾಗ ಅದನ್ನ ಜಾಗ್ರತೆ ಮಾಡಬೇಕು ಅಂತ. ಇನ್ನು ಎಲ್ಲಿವರೆಗೆ ಎಂದು ಗೃಹಸ್ಥ ಕೂಡ ಸ್ವಂತ ತನ್ನ ಮನೆಯ ಮಗಳೇ ಆಗಿದ್ದಾಗ್ಲೂ ಏಕಾಂತದಲ್ಲಿ ಒಟ್ಟಿಗೆ ಅವರು ವ್ಯವಹಾರ ಮಾಡಬಾರದು. ರಾತ್ರಿಯ ಹೊತ್ತಿರುವ ಒಟ್ಟಿಗೆ ಸಹಜೀವನವನ್ನು ನಡೆಸಬಾರದು ಅಂತ ಎಚ್ಚರ ಕೊಡುತ್ತೆ. ಅಂದ್ರೆ ಗೃಹಸ್ಥನಾಗಿದ್ರೂ ಅವನಿಗೆ ಈಗ ಸಾರ್ವಜನಿಕವಾಗಿದ್ದಾಗ ಅದೇನ್ ಸಮಸ್ಯೆ ಇಲ್ಲ. ಬಹಳ ದೀರ್ಘಕಾಲದ ಎಲ್ಲಿವರೆಗೆ ಅಂದ್ರೆ ಒಬ್ಬ ಮನುಷ್ಯ ಗೃಹಸ್ಥನಾಗಿ ಯಾರೂ ಅಲ್ಲ, ಒಬ್ಬನೇ ಇರಬಾರದು ಅಂತಿದೆ. ಯಾರಾದ್ರೂ ಒಟ್ಟಿಗೆ ಒಬ್ಬರ ಜೊತೆಗೆ ಎಲ್ರಿಗೆ ಪರಿಚಯ ಇರುವ ಹಾಗೆ, ಅದರಲ್ಲೂ
ಇಂಥ ಏಕಾಂತದಲ್ಲಿದ್ದಾಗ ಕೆಟ್ಟ ಯೋಚನೆಗಳೇ ಕೆಲವೊಂದ್ಸರ್ತಿ ಅವರನ್ನ ಕಾಡುತ್ತೆ. ಹಾಗಾಗಿ ಏನಾದ್ರೂ ಒಳ್ಳೆ ಚರ್ಚೆಗೆ ಅನುಕೂಲಕರವಾದಂತಹ ವಾತಾವರಣ ಇರುವ ಹಾಗೆ ಏಕಾಂತವನ್ನ ಕಳಿಬೇಕು. ತಪಸ್ಸು ಮಾಡುವುದು, ಜಪ ಮಾಡುವುದು ಇತ್ಯಾದಿಗಳಲ್ಲಿ ಸಿದ್ಧಿ ಬಂದಾಗ ಬೇರೆ. ಆ ಸಿದ್ಧಿ ಇಲ್ಲದೆ ಇದ್ದಾಗ ಮನುಷ್ಯ ಆದಷ್ಟು ಏಕಾಂತದಲ್ಲಿ ಇರಬಾರದು ಅಂತ. ವ್ಯವಹಾರ ಕಾಲದಲ್ಲೂ ಕೂಡ ಅನಗತ್ಯವಾದ ವಿಷಯಗಳನ್ನ ಚರ್ಚೆ ಮಾಡಿ ಅವರನ್ನ ನೋಯಿಸುವಂತಹ ಮಾತುಗಳನ್ನಾಡುವುದು ಇತ್ಯಾದಿಗಳನ್ನ ಮಾಡಬಾರದು. ಕಲ್ಪಯೇದಾತ್ಮನೋ ಯಾವದಾಭಾಸಮಿದಮೀಶ್ವರ ದ್ವೈತಂ ತಾವನ್ನ ವಿರಮೇತ್ ತಥೋಹ್ಯಸ್ಯ ವಿಪರ್ಯಯ. ಸರ್ವಶಕ್ತನಾದ ಭಗವಂತ ಜೀವನಿಗೆ ಒಂದು ರೀತಿಯಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ಮಾಡುವಾಗ ನಾನೇ ಮಾಡುವುದು ಅನ್ನುವ ಭ್ರಮೆ ಅವನಿಗೆ ಬರುತ್ತೆ. ಅದು ಬಹಳ ಬೇಗ ನಿರಸನ ಆಗುದಿಲ್ಲ ಆ ಭ್ರಮೆ. ಆದ್ರಿಂದಾಗಿ ಈ ಸಂಸಾರದ ಸಂಬಂಧ ಮತ್ತು ಮುಂದುವರಿಯತ್ತೆ. ಆದ್ರಿಂದಾಗಿ ಈ ಭ್ರಮೆಯನ್ನ ಕಳಚಿಕೊಳ್ಳುವುದಕ್ಕೋಸ್ಕರ, ಮೋಕ್ಷ ಸಾಧನೆಯಲ್ಲಿ ಹೆಚ್ಚಿನ ವೃದ್ಧಿಯನ್ನ ಪಡೆಯುವುದಕ್ಕೋಸ್ಕರ ವರ್ಣಾಶ್ರಮ ಧರ್ಮವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪಾಲಿಸ್ಬೇಕು. ಸುಮ್ನೆ ಹೇಗೆಗೋ ಇದ್ರೆ ಆ ಸಂಸಾರದ ಧರ್ಮ ಮತ್ತೆ ಮತ್ತೆ ಮುಂದುವರಿತಾನೆ ಇರುತ್ತೆ, ತಿಳುವಳಿಕೆ ಇಲ್ಲದೆ ಅದನ್ನ ಆಚರಣೆ ಮಾಡಿದ್ರೆ ಅಂತ ಒಟ್ಟಭಿಪ್ರಾಯ. ಏನು ಬಿಟ್ಟೋಯ್ತಾ? ಇಲ್ಲ, ಓದಿದೆ. ನನ್ವಗ್ನಿ ಪ್ರಮದಾಕಾವಗೃತ ಕುಂಭ ಪುಮಾನತ ಸುತಾಂ ಅಪಿ ರಹೋ ಜಹ್ಯಾತ್. ಮಗಳಾದವಳನ್ನು ಕೂಡ ಏಕಾಂತದಲ್ಲಿ ಅವನು ವಾಸ ಮಾಡ್ಕೊಂಡು ಇರಬಾರದು. ಅದು ತುಪ್ಪದ ಗಡಿಗೆ ಇದ್ದ ಹಾಗೆ, ಬೆಂಕಿಯ ಹತ್ರ ತುಪ್ಪವನ್ನಿಟ್ಟು ಹೇಗೆ ಅದನ್ನ ರಕ್ಷಿಸಿಕೊಳ್ಳುವುದು ಕಷ್ಟವೋ ಅದು ಬಿದ್ರೆ, ಹಾಗೆ ಇದು ಕೂಡ ಒಂದು ಅಗ್ನಿ ಇದ್ದ ಹಾಗೆ ರಕ್ಷಿಸಿಕೊಳ್ಬೇಕು. ಜೀವಕ್ಕೆ ಅಪಾಯ ಆಗುವ ರೀತಿಯಲ್ಲಿ ಅಥವಾ ಅವರ ಬದುಕಿಗೆ ಹಾನಿಯಾಗುವ ರೀತಿಯಲ್ಲಿ ವರ್ತನೆಗಳು ಬರುವುದಕ್ಕೆ ಅವಕಾಶಗಳಿರುವಂತದ್ದನ್ನ ತ್ಯಾಗ ಮಾಡಬೇಕು ಅಂತ ಹೇಳಿದ್ದು. ಏತಚ್ಚಾನ್ಯಚ್ಚ ಅನ್ಯದ್ಗೃಹಸ್ಥಸ್ಯ ಸಮಾಮ್ನಾತಂ ಯತೇರಪಿ ಗುರುವೃತ್ತಿ ವಿಕಲ್ಪೇನ ಗೃಹಸ್ಥಸ್ಯರ್ಥುಗಾಮಿನಃ. ಬ್ರಹ್ಮಚಾರಿಗೆ ಹೇಳಿದ ಈ ನಿಯಮಗಳೆಲ್ಲ ಒಬ್ಬ ಗೃಹಸ್ಥನಿಗೂ ಇದೆ. ಕೆಲವು ವಿಷಯದಲ್ಲಿ ಮುಂದುವರಿಯತ್ತೆ, ಅದು ಯಾವತ್ತೂ ಅವನಿಗೆ ಮಿಸ್ ಆಗುದಿಲ್ಲ. ಆದ್ರೆ ಮದುವೆಯಾಗಿ ಹೆಂಡತಿಯಲ್ಲಿ ಸಂತತಿಯನ್ನ ಪಡೆಯುವುದು, ಜಪ ಅನುಷ್ಠಾನಗಳನ್ನ ಮಾಡುವುದು, ಇದು ಮುಂದುವರಿಯತ್ತೆ. ಅದರಲ್ಲಿ ಯತಿಯಾದವನಿಗೆ ಈ ಜಪ ಅನುಷ್ಠಾನ ಇತ್ಯಾದಿ ಅವನಿಗೂ ವಿಹಿತವೇ. ಗುರುಕುಲದಲ್ಲಿ ವಾಸ ಮಾಡುವ ಸಂದರ್ಭದಲ್ಲಿ ಬ್ರಹ್ಮಚಾರಿಯಾಗಿದ್ದಾಗ ಅವನಿಗೆ ಈ ನಿಯಮಗಳೆಲ್ಲ ಲಾಗುವ ಆದ್ರೂ ಕೂಡ, ಅಂದ್ರೆ ಗುರುಕುಲದಲ್ಲಿ ಇರ್ಬೇಕಾದ್ರೆ ಆಗ್ಲೂ ಅವನು ಮದುವೆ ಆಗಿದ್ರು ಕೂಡ ಅಲ್ಲಿ ಪಿಕ್ನಿಕ್ಗೆ ಬಂದದ್ದಲ್ಲ. ಅದರಿಂದಾಗಿ ಅವನು ಅಲ್ಲಿ ಯಾವುದೇ ರೀತಿಯ ಈ ವಿದ್ಯೆಗೆ ಪ್ರಾಧಾನ್ಯ ನೀಡುವ ದೃಷ್ಟಿಯಿಂದ ಅವನು ಸಂಸಾರ ನಡೆಸ್ಲಿಕ್ಕಿಲ್ಲ. ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೆ ಮತ್ತೆ ತನ್ನ ಗೃಹಸ್ಥ ಧರ್ಮವನ್ನ ಮುಂದುವರಿಸಬೇಕು. ಮತ್ತೇನು ಅಂದ್ರೆ ಸಂತಾನ ಪಡೆಯುವುದಕ್ಕೆ ಅನುಕೂಲವಾದ ಕಾಲದಲ್ಲಿಯೇ ಋತುಚರ್ಯ ಅಂತ ಹೇಳ್ತಾರೆ ಅದನ್ನ. ಆ ಕಾಲದಲ್ಲಿಯೇ ಆ ಸಂತತಿಗಾಗಿ ಪ್ರಯತ್ನಿಸಬೇಕು ಹೊರತು ಗೃಹಸ್ಥನಾದವನಿಗೆ ಗುರುಕುಲದಲ್ಲಿ ವಾಸ ಮಾಡ್ಲಿಕ್ಕೆ ಇಲ್ಲ ಅಂತ. ಅಂದ್ರೆ ಕಲೀಲಿಕ್ಕೆ ಹೋಗುದಾದ್ರೂ ಬ್ರಹ್ಮಚಾರಿಯಂತೆ ಇದ್ದು ಕಲಿಬೇಕು ಹೊರತು ಅಲ್ಲಿ ಇಬ್ರು ಒಟ್ಟೊಟ್ಟಿ ಕಲಿತೇವೆ ಅಂತಂದ್ರೆ ಶಿಶು ಮಂದಿರವನ್ನು ಪಕ್ಕದಲ್ಲೇ ಕಟ್ಕೊಳ್ಬೇಕಾಗತ್ತೆ. ಆಮೇಲೆ ಉಷಿತ್ವೈವಂ ಗುರುಕುಲೇ ಅಂಜನಾಭ್ಯಂಜನೋನ್ಮರ್ದ ಸ್ತ್ರವಲೇಪಾಮಿಷಂ ಮಧು ಸ್ರಗ್ಗಂಧಲೇಪಾಲಂಕಾರಾಸ್ತ್ಯಜೇಯುರ್ ಯೇ ಧೃತೌ ವ್ರತಾಃ. ವಸ್ತು ಹೇಗಿದೆಯೋ ಹಾಗೆ ಜ್ಞಾನವನ್ನ ಗ್ರಹಿಸುವುದು ಸರಿಯಾದ ಕ್ರಮ. ಜ್ಞಾನ ಹೇಗೆ ಗ್ರಹಿಸುತ್ತೋ ವಸ್ತು ಹಾಗೆ ಇರ್ಬೇಕಾಮೇಲೆ ಅದು ತತ್ವಜ್ಞಾನ. ಗ್ರಹಿಸಿದ್ದು ಒಂಥರ ಇದೆ, ವಸ್ತು ಒಂಥರ ಇದೆ ಅಂತ ಆದ್ರೆ ಇಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಒಂದು ಅವನಲ್ಲಿ ಪ್ರಾಬ್ಲಮ್ ಇದೆ, ಒಂದು ವಸ್ತುವಿನಲ್ಲಿ ಪ್ರಾಬ್ಲಮ್ ಇದೆ. ಇದನ್ನ ಅಧ್ಯಯನ ಮಾಡುವ ಕಾಲದಲ್ಲಿ ಎಚ್ಚರದಲ್ಲಿ ಇರಬೇಕು ಅನ್ನುವುದನ್ನ ಹೇಳಿ, ವಿಪರೀತವಾದ ಜ್ಞಾನ ಬಾರದಂತೆ ಗುರುಗಳಲ್ಲಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರೆ ಮಾತ್ರ ಗುರುಕುಲ ವಾಸ ಸಾರ್ಥಕವಾಗುತ್ತೆ ಅಂತ ಹಿಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದ ಮಾತು. ಈ ಬ್ರಹ್ಮಚಾರಿಯಂತೆ ಗುರುಕುಲದಲ್ಲಿ ಒಬ್ಬ ಗೃಹಸ್ಥನಾದವನು ವಾಸ ಮಾಡುವಾಗ್ಲೂ ಕೂಡ ಅವನು ಕಾಡಿಗೆ ಹಚ್ಕೊಳ್ಲಿಕ್ಕಿಲ್ಲ, ಕಣ್ಣಿಗೆ ಅಭ್ಯಂಜನ ಮಾಡ್ಲಿಕ್ಕಿಲ್ಲ, ಮೈಗೆ
ಅಭ್ಯಂಜನದ ಜೊತೆಗೆ ಇನ್ನೇನಂತಾರದ ಮರ್ದ ಅಂಗಮರ್ದನ, ಮೈ ಮಾಲೀಶು ಮಾಡ್ಕೊಳ್ಳಿಕ್ಕಿಲ್ಲ. ಆಮೇಲೆ ಔಷಧಗಳನ್ನ ಈ ಏನು ರೋಗ ಪರಿಹಾರಕ್ಕೆ ಸರಿ, ಇನ್ನುಳಿದಂತೆ ದೇಹದಲ್ಲಿ ಇನ್ನಷ್ಟು ಹೆಚ್ಚುವ ರೀತಿಯ ಔಷಧಗಳ ಸೇವನೆ ಮಾಡ್ಲಿಕ್ಕಿಲ್ಲ. ಮಾಂಸಾಹಾರ, ಉದ್ದು ಇವುಗಳನ್ನೆಲ್ಲ ತ್ಯಾಗ ಮಾಡಬೇಕು. ಮದ್ಯಪಾನ ಅಂತೂ ಅವನಿಗೆ ಸುತರಾಂ ನಿಷಿದ್ಧ. ಚಂದದ ಹೂಮಾಲೆ ಹಾಕೊಳ್ಳುದು, ಮೈಯೆಲ್ಲ ಗಂಧಲೇಪನ ಮಾಡ್ಕೊಳ್ಳುದು, ಆಭರಣಗಳನ್ನ ಹಾಕೊಂಡು ತಿರುಗಾಡುವುದು ಗುರುಕುಲದಲ್ಲಿದ್ದಾಗ ಇದ್ಯಾವುದೂ ಇಲ್ಲ. ಎಲ್ಲವನ್ನು ಬಿಟ್ಟು ದೂರದಲ್ಲಿ ಇಟ್ಕೊಳ್ಬೇಕು. ಅದನ್ನ ಇದ್ರೆ ಮತ್ತೆ ಮನೆಗೆ ಹೋಗುವಾಗ ವಾಪಸ್ ಜೈಲಲ್ಲಿ ಕೊಡ್ತಾರಲ್ಲ, ಹಾಗೆ ತೆಗ್ದಿಟ್ಕೊಂಡು ವಾಪಸ್ ತಗೊಂಡು ಹೋಗ್ಬೇಕು ಮನೆಗೆ. ಅಲ್ಲಿ ತನಕ ಪೆಟ್ಟಿಗೆಯಲ್ಲೇ ಇರ್ಬೇಕು. ಉಷಿತ್ವೈವಂ ಗುರುಕುಲೆ ದ್ವಿಜೋಧೀತ್ಯಾವಬುದ್ಧ್ಯ ಚ ತ್ರಯೀಂ ಸಾಂಗೋಪನಿಷದಂ ಯಾವದರ್ಥಂ ಯಥಾಬಲಂ ದತ್ವಾ ವರಮನುಜ್ಞಾತೋ ಗುರು ಕಾಮಂ ಯದೀಶ್ವರ ಗೃಹಂ ವನಂ ವಾ ಪ್ರವಿಶೇತ್ ಪ್ರವ್ರಜೇತ್ವಾ ತತ್ರ ವಾ ವಸೇತ್. ಈಗ ಗುರುಕುಲದಲ್ಲಿ ವಾಸ ಮಾಡುವಾಗ ನೆಲವೇ ಅವನಿಗೆ ಹಾಸಿಗೆ, ಭೂಮಿಯ ಹಾಸಿಗೆ ಗಗನವೇ ಹೊದಿಕೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ವಾಸ ಮಾಡ್ಬೇಕು. ಆವಾಗ ನಂಗೆ ದಪ್ಪದು ಕರ್ಲಾನ್ ಬೇಕು, ಮೇಲೆ ನೆಟ್ ಏನದು ಸೊಳ್ಳೆ ನೆಟ್ ಬೇಕು, ಆಮೇಲೆ ಇನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಮೈ ಮರ್ತು ಅಲ್ಲಿ ಕೈಕಾಲು ಬಿಟ್ಟು ಮಲಗ್ಲಿಕ್ಕಿಲ್ಲ. ವಾಸ ಮಾಡುವಾಗ ಮುಖ್ಯವಾಗಿ ವೇದಾಂಗಗಳನ್ನು ಉಪನಿಷತ್ತುಗಳನ್ನ ಕಂಠಪಾಠ ಮಾಡಿಕೊಂಡು ಯಥಾಶಕ್ತಿ ಅದರ ಅರ್ಥವನ್ನ ತಿಳಿಯದೆ ಹೋದ್ರೆ ಗುರುಕುಲದಲ್ಲಿ ವಾಸ ಮಾಡಿದ್ ವ್ಯರ್ಥ. ಸಾಮರ್ಥ್ಯವಿದ್ರೆ ನಿಜವಾಗಿ ನಮಗೆ ಕಲ್ತದ್ರ ವಿಷಯದಲ್ಲಿ ತೃಪ್ತಿಯಾಗಿ ಮನೆಯಲ್ಲಿ ಅದಕ್ಕೆ ಅನುಕೂಲ ಇದ್ರೆ ಗುರು ದಕ್ಷಿಣೆಯನ್ನ ಕೊಡ್ಬೇಕು. ದತ್ವಾ ಯಾವದರ್ಥಂ, ಎಷ್ಟು ಸಾಧ್ಯವೋ ಅಷ್ಟು. ಅವು ಗುರುಗಳೇನ್ ಕೇಳುವುದಿಲ್ಲ. ಇವನಿಗೆ ಸಾಮರ್ಥ್ಯ ಇದ್ರೆ ಗುರುಗಳಿಗೆ ದಕ್ಷಿಣೆಯನ್ನ ಕೊಟ್ಟು ಹೊರಡ್ಬೇಕು. ಆಮೇಲೆ ಅವರ ಅನುಮತಿಯಿಂದಲೇ ಹೊರಡ್ಬೇಕು. ಅವರ ಅನುಮತಿ ಇಲ್ಲದೆ ನಾನೇ ಟೊಪ್ಪಿಗೆ ಹಾಕೊಂಡ್ಬಿಟ್ಟು ನಾನೇ ಸರ್ಟಿಫಿಕೇಟ್ ತಗೊಂಡ್ಬಿಡ್ತೇನೆ ಅಂತಂದ್ರೆ ಆಯ್ತು ತಗೋ, ಅದ್ ಏನ್ ಲಭ್ಯವಾಗುತ್ತೋ ದೇವರಿಗೆ ಕೊಡ್ತಾರೆ ಅಂತೇಳಿ ಸುಮ್ನಾಗ್ತಾನೆ. ಗುರುಗಳಿಂದ ಅನುಮತಿ ಪಡೆದು, ಅದು ವಸ್ತುತಃ ಇವತ್ತು ಈ ಜ್ಯೋತಿಷ ಶಾಸ್ತ್ರವನ್ನ ಅಧ್ಯಯನ ಮಾಡುವವರಿಗೆ ಇವತ್ತಿಗೂ ಈ ನಿಯಮ ಇದೆ. ಅವರು ಆಮೇಲೆ ಒಪ್ಪಿಗೆ ಕೊಟ್ರೆ ಮಾತ್ರ ಜ್ಯೋತಿಷವನ್ನ ತಮ್ಮ ವೃತ್ತಿಯನ್ನಾಗಿ ಮುಂದುವರಿಸ್ಲಿಕ್ಕೆ ಅನುಮತಿ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಈ ಸಾರಿ ಹಾಕೋದು ಅಥವಾ ಕುಂಡಲಿ ಇತ್ಯಾದಿಗಳನ್ನ ನೋಡ್ಕೊಂಡು ಹೇಳುದು, ಅಥವಾ ಈ ಏನು ಸಂಗೀತದಲ್ಲಾಗ್ಲಿ ಅಥವಾ ನಾಟ್ಯದಲ್ಲೂ ಕೂಡ ಈ ನಿಯಮ ಇದೆ. ಗುರುಗಳಿಂದ ಅನುಮತಿ ಪಡೆದ ಮೇಲೆನೆ ಸಭಾ ರಂಗ ಪ್ರವೇಶ ಅಂತ ಮಾಡುದು, ಅಥವಾ ಸಂಗೀತ ಕಚೇರಿಯನ್ನ ಸಾರ್ವಜನಿಕವಾಗಿ ಕೊಡುವುದು. ಅಲ್ಲಿ ತನಕ ಗುರುಗಳ ಪರ್ಮಿಷನ್ ಇಲ್ಲದೆ ಯಾವ ಕಾರ್ಯಕ್ರಮವನ್ನು ನಾವೇ ಖುದ್ದಾಗಿ ನಡೆಸ್ಲಿಕ್ಕಿಲ್ಲ. ಅಲ್ಲಿ ಕೆಲವು ಕಡೆ ಉಳ್ಕೊಂಡ್ ಬಂದಿದೆ, ಉಳಿದ ಕಡೆಯಲ್ಲೆಲ್ಲ ಹೊರಟೋಗ್ಬಿಟ್ಟಿದೆ. ಯಾಕೆಂದ್ರೆ ಅವನು ಸಂಬಳಕ್ಕೆ ಬಂದು ಕೂತವನು, ಅಧ್ಯಾಪಕ ಅನ್ನಿಸಿಕೊಂಡವನು. ಇವರು ಕೂಡ ನಾವು ಸಂಬಳ ಕೊಡ್ತೇವೆ, ನೀನೇನ್ ಪಾಠ ಮಾಡ್ಲಿಕ್ಕೆ ಇಲ್ದೇ ಇದ್ರೆ, ನೀನಿಲ್ಲ ಅಂದ್ರೆ ನಮ್ಮ ಹತ್ರ ಎ ಇದೆ, ನಾವು ನಾವೇ ಮಾಡ್ಕೋತೀವಿ ಅಂತ ಹೇಳಿ ಅವರು ಕೈ ಚೆಲ್ಲಿ ಬಿಟ್ಟಿದ್ದಾರೆ. ಹಾಗಾಗಿ ಈ ಸಂಬಂಧಗಳಿಗೆ ಅರ್ಥವೂ ಇಲ್ಲ, ಬೆಲೆಯೂ ಇಲ್ಲ. ಆದ್ರೆ ಮೂಲದಲ್ಲಿ ಗುರುಗಳಿಂದ ಅನುಮತಿ ಪಡೆದ ಮೇಲೆನೆ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ, ಅಥವಾ ಅಲ್ಲಿಂದ ಅವ್ರಿಗೆ ಗೃಹಸ್ಥಾಶ್ರಮಕ್ಕೆ ಹೋಗ್ಲಿಕ್ಕೆ ಮನ್ಸೇ ಇಲ್ಲ ಅಂದ್ರೆ ಎಷ್ಟು ಸ್ಪಷ್ಟವಾಗಿದೆ, ಗೃಹಂ ವನಂ ವಾ ಪ್ರವಿಶೇತ್. ಅವನಿಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವನು ನೇರ ಸನ್ಯಾಸಕ್ಕೆ ಹೋಗ್ಬಹುದು. ಯಾರಿಗೂ ಒತ್ತಾಯ ಮಾಡ್ಲಿಕ್ಕಿಲ್ಲ. ನನಗೆ ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅದು ಅವನ ಆಯ್ಕೆ. ಆದ್ರೆ ತಿಳಿವಿನಿಂದ ಕೂಡಿದ ನಿರ್ಧಾರ ಆಗಿರ್ಬೇಕು. ಇಲ್ಲಿಗೆ ಹೋದ್ಮೇಲೆ ಅಯ್ಯೋ ನಾನು ಮದುವೆ ಆಗಿದ್ರೆ ಚೆನ್ನಾಗಿತ್ತು, ಆಗ್ಬಿಟ್ಟೆ ವ್ಯವಸ್ಥೆ, ಈಗ ನೋಡಿದ್ರೆ ಹಿಂಗ ಆಗೋಯ್ತು ಅಂತ ಆಮೇಲೆ ವಯ್ಯ 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 ಅಂತ ಮೂಗಲ್ಲೇ ಮಾತಾಡೋ ತರ ಆಗ್ಬಾರ್ದು. ನಿರ್ಧಾರ ಸ್ಪಷ್ಟವಾಗಿದ್ದು ಅವನಿಗೆ ಗುರಿ ಎಚ್ಚರದಲ್ಲಿ ಇತ್ತು ಅಂತಂದ್ರೆ ಅವನು ಯಾರೇ ಆಗ್ಲಿ ಅಧ್ಯಯನ ಮಾಡುವರು ಅಂತಂದಾಗ ಯಾರಿಗೇ ಆದ್ರೂ ಕೂಡ ವಾನಪ್ರಸ್ಥ ಅಥವಾ ಸನ್ಯಾಸಕ್ಕೆ ಹೋಗ್ಬೇಕು ಅಂತ ಮನಸ್ಸಿದ್ರೆ ಅವರು ಪ್ರಯಾಣ ಮಾಡಬಹುದು ಅಲ್ಲಿಂದ ಮುಂದೆ. ಇಲ್ಲ ನನಗೆ ಈ ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕವೇ ಬೇಡ ಅಂದಾಗ ಅವನು ಗುರುಕುಲದಲ್ಲೇ ತತ್ರವಾ ವಸೇತ್, ಆದ್ರೆ ಗುರು ಸೇವೆ ಮಾಡಿಕೊಂಡು ಅಲ್ಲಿಯ ವಿದ್ಯಾರ್ಥಿಗಳನ್ನ ನೋಡ್ಕೊಂಡು ಪಾಠ ಮಾಡಿಕೊಂಡು ಜೀವನ ಪೂರ್ತಿ ನಾನು ಪಾಠದಲ್ಲೇ ಕಳೀತೇನೆ ಅಂತ ಅವನಿಗೆ ಮನಸ್ಸಿದ್ರೆ ಅಲ್ಲೇ ಅವನು ವಾಸ ಮಾಡಿ ತನ್ನ ಜೀವನವನ್ನ ಮುಗಿಸ್ಬೋದು. ಇದು ಅಂದ್ರೆ ಒಂದು ಪರಂಪರೆ, ಜ್ಞಾನದ ಪರಂಪರೆ ಕೊಂಡಿ ಚೆನ್ನಾಗಿ ಮುಂದುವರಿಲಿಕ್ಕೆ ಯಾರದ್ದೋ ಒಬ್ಬರದ್ದು ತ್ಯಾಗ ಹೀಗಿದ್ದೇ ಇರುತ್ತೆ. ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತೀವಲ್ಲ, ಇವತ್ತಿಗೂ
ಅಂಥ ಬಹಳ ದೀರ್ಘಕಾಲದಲ್ಲಿ ಬೆಳೆದ ಸಂಸ್ಥೆಗಳಲ್ಲಿ ಯಾರೋ ಒಬ್ರು ಇಂಥವ್ರು 4 ಜನ ಇರ್ತಾರೆ. ಅವ್ರ ಇಡೀ ಜೀವನ ಅಲ್ಲೇ ಇರ್ತಾರೆ. ಮದುವೆ ಇಲ್ಲ, ಮಕ್ಕಳಿಲ್ಲ, ಎಂತದು ಇಲ್ಲ, ಅಲ್ಲೇ ಇದ್ದು ಅವ್ರವ್ರ ಕೆಲಸ ಮಾಡ್ತಿರ್ತಾರೆ. ನಮಗೆ ಗೊತ್ತಾಗುದಿಲ್ಲ ಅವರ ತ್ಯಾಗ ಎಷ್ಟು ದೊಡ್ಡದು, ಅವರ ಜೀವನ ಎಷ್ಟು ಆ ಶ್ರಮವನ್ನು ವಹಿಸಿರುತ್ತೆ ಅಂತ. ನಮ್ಗೇನು ಅಂದ್ರೆ ಎಲ್ಲೂ ಪಾಪ ಗತಿ ಇಲ್ಲ, ಅದಕ್ಕೆ ಇಲ್ಲಿದ್ದಾರೆ ಅಂತ ನಾವು ಹಾಗೆ ಅನ್ಕೊಂಡು ಅವರನ್ನ ತಿರಸ್ಕರಿಸುವುದೇ ಜಾಸ್ತಿ ಕೆಲವೊಂದ್ ಕಡೆ. ಆದ್ರೆ ಅಂಥ ವ್ಯಕ್ತಿಗಳಿಂದನೇನೆ ಎಷ್ಟೋ ಸರ್ತಿ ಒಂದು ಹಿಂದಿನ ಪರಂಪರೆಯ ಸಂಪರ್ಕ ಆ ಪರಿಸರಕ್ಕೆ ಹೆಚ್ಚು ಒದಗುತ್ತೆ. ಅಗ್ನೌ ಗುರಾವಾತ್ಮನಿ ಚ ಸರ್ವಭೂತೇಷ್ವಧೋಕ್ಷಜಂ ಭೂತೈ ಸ್ವಧಾಮಪಿ ಪಶ್ಯೇತ್ ಅಪ್ರವಿಷ್ಟಂ ಪ್ರವಿಷ್ಟವತ್. ಭಗವಂತನನ್ನು ಅಧೋಕ್ಷಜಂ ಅಂತ ಹೇಳ್ತಾ ಇದ್ದಾರೆ. ಅಧೋಕ್ಷಜ ಅಂತಂದ್ರೆ ಅಧಕೃತವಾದ ಇಂದ್ರಿಯಗಳಿಗೆ ಲಭ್ಯವಾಗುವವನು ಅಂತ ಅರ್ಥ. ಅಧ ಅಕ್ಷ ಜ, ಅಧಕೃತವಾದ ಅಕ್ಷ ಅಂದ್ರೆ ಇಂದ್ರಿಯಗಳು, ಅಕ್ಷಗಳಿಗೆ ಜಾಯತೆ ಅಲ್ಲಿ ಹುಟ್ಟಿ ಬರುವವನು. ಯಾವಾಗ ಇಂದ್ರಿಯಗಳನ್ನು ಒಳಮುಖೀಕರಿಸಿಕೊಳ್ತಾನೋ ಆವಾಗ ಕಾಣಿಸುವವನಿಗೆ ಅಧೋಕ್ಷಜ ಅಂತ ಹೆಸರು. ಹಾಗಾಗಿ ಅಧೋಕ್ಷಜನನ್ನು ಅಗ್ನಿಯಲ್ಲಿ, ಗುರುಗಳಲ್ಲಿ, ಮತ್ತು ತನ್ನ ಅಂತರ್ಯಾಮಿಯಾಗಿ, ಮತ್ತು ಎಲ್ಲ ಪ್ರಾಣಿಗಳಲ್ಲಿ, ಮತ್ತು ಸ್ವಸಾಮರ್ಥ್ಯದಿಂದ ಇನ್ನೆಲ್ಲೆಲ್ಲಿ ಕಾಣ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪ್ತನಾಗಿಯೂ ಇದ್ದಾನೆ, ತತ್ತದ್ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿಯೂ ತುಂಬಿಕೊಂಡಿದ್ದಾನೆ ಅಂತ ಅವನು ಬಿಡದೆ ನಿರಂತರ ಇದನ್ನ ತಿಳ್ಕೊಂಡೇ ಇರಬೇಕು. ಇದು ಜೀವನದುದ್ದದ ಒಂದು ನಿಯಮ ಅವನಿಗೆ. ಅಗ್ನೌ ಗುರೌ ಆತ್ಮನಿ ಸರ್ವಭೂತೇಶು ಭೂತೈಹಿ ಸ್ವಧಾಮಭಿಹಿ, ಈ ಎಲ್ಲ ಕಡೆಯಲ್ಲೂ ಕೂಡ ಪಶ್ಯೇತ್, ಅವನು ಯಾವುದ್ರಲ್ಲೂ ಅಂಟಿಕೊಂಡಿಲ್ಲ, ಆದ್ರೆ ಎಲ್ಲದರೊಳಗೂ ತುಂಬಿಕೊಂಡಿದ್ದಾನೆ. ಅಪ್ರವಿಷ್ಟಂ ಪ್ರವಿಷ್ಟವತ್, ಅವನು ವಸ್ತುತಃ ಯಾರನ್ನು ಆಶ್ರಯಿಸಿಲ್ಲ, ಆದ್ರೆ ಎಲ್ಲವೂ ಅವನನ್ನು ಆಶ್ರಯಿಸಿದೆ ಅಂತ ಹೀಗೆ ತಿಳಿದು ಅವನು ಉಪಾಸನೆಯನ್ನು ಮುಂದುವರಿಸಬೇಕು. ಏವಂ ವಿಧೋ ಬ್ರಹ್ಮಚಾರಿ ವಾನಪ್ರಸ್ಥೋ ಯತಿರ್ಗೃಹೀ ಪರಂ ವಿಂದತಿ ವಿಜ್ಞಾನಂ ಪರಂ ಬ್ರಹ್ಮಾಧಿಗಚ್ಚತಿ. ತನಗೆ ಒದಗಿ ಬಂದ ಕರ್ಮವನ್ನ ನಿಷ್ಠೆಯಿಂದ ಆಚರಿಸಿ ಅವನು ಬ್ರಹ್ಮಚಾರಿ ಆಗಿರ್ಲಿ, ಗೃಹಸ್ಥನಾಗಿರ್ಲಿ, ವಾನಪ್ರಸ್ಥನಾಗಿರ್ಲಿ, ಸನ್ಯಾಸಿ ಆಗಿರ್ಲಿ, ಎಲ್ಲರಿಗೂ ಮೋಕ್ಷ ಇದೆ. ಯಾಕೆಂದ್ರೆ ಕೆಲವರ ಪ್ರಕಾರ ಸನ್ಯಾಸಿಗೆ ಮಾತ್ರ ಮೋಕ್ಷ ಅಂತ. ಆದ್ರೆ ಭಾಗವತ ಹೇಳುತ್ತೆ ಬ್ರಹ್ಮಚಾರಿ ವಾನಪ್ರಸ್ಥೋ ಯತಿಹಿ ಗೃಹಿ ಪರಂ ವಿಂದತೆ ವಿಜ್ಞಾನಂ, ಅಪರೋಕ್ಷವನ್ನ ಪಡೀತಾನೆ, ಪರಂ ಬ್ರಹ್ಮಾಧಿಗಚ್ಚತಿ. ಅವನು ಕೂಡ ಬ್ರಹ್ಮಚರ್ಯದ ಮೂಲಕವೇ ಅಥವಾ ತನ್ನ ಪ್ರತಿಯೊಂದು ಆಶ್ರಮ ಧರ್ಮವನ್ನು ಆಚರಣೆ ಮಾಡಿದ್ರಿಂದಲೇನೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಈ ವಿಷಯವನ್ನ ತಿಳ್ಕೊಳ್ಳದೆ ಬಹಳ ನಂಬಿಕೆ ಇವತ್ತಿಗೂ ಹಾಗೆ ಉಳ್ಕೊಂಡ್ ಬಂದಿದೆ ಕೆಲವು ಕಡೆ. ಅವ್ರು ಹಾಗೆ ಹೇಳುದು ಸನ್ಯಾಸಿ ಆಗ್ಬೇಕು, ಸನ್ಯಾಸಿ ಆದ್ರೆ ಮಾತ್ರ ಮೋಕ್ಷ ಅಂತ. ಸರಿ, ಇವನ್ ಎಲ್ಲ ಹೀಗೆ ಸನ್ಯಾಸಿ ಆದ್ರೆ ಇವನಂತ ಇನ್ನೊಬ್ಬ ಮುಂದೆ ಹುಟ್ಟುದು ಎಲ್ಲಿಂದ? ಕಾಮನ್ ಸೆನ್ಸ್ ಬೇಕಲ್ಲ ಒಂದು ವಾದ ಮಾಡೋ ಮುಂಚೆ. ಯಾರಿಗೆ ಮೋಕ್ಷ ಆಗ್ಬೇಕು, ಅವನಿಗೆ ಮಾತ್ರ ಮೋಕ್ಷ ಆಗುದ್ರೆ ಎಲ್ರೂ ಮೋಕ್ಷಕ್ಕೆ ಪ್ರಯತ್ನ ಮಾಡಿದ್ರು. ಅದೇ ಒಂದು ಪ್ರಸಂಗ ನಮಗೆ ಈ ಪುರಿ ಜಗನ್ನಾಥದಲ್ಲಿ ಆ ಇಡೀ ದೇಶವೇ ಒಂದು ರೀತಿ ಸನ್ಯಾಸಕ್ಕೆ ಹೊರಟ ಸಂದರ್ಭದಲ್ಲಿ ಅಲ್ಲಿಯ ಕೋನಾರ್ಕದ ಸೂರ್ಯ ದೇವಸ್ಥಾನದ ನಿರ್ಮಾಣ ಆಯ್ತು ಅಂತ ಅದಕ್ಕೆ ಹಿನ್ನೆಲೆ ಒಂದು ಕಥೆಯನ್ನು ಹೇಳ್ತಾರೆ. ಅಲ್ಲಿಯ ರಾಣಿ ರಾಜನಿಗೆ ಆ ದೇವಸ್ಥಾನವನ್ನು ಕೆತ್ತಿ ಗಿಫ್ಟ್ ಮಾಡಿ ಕೊಡ್ತಾಳೆ. ಕೊಟ್ಟಾಗ ಅಲ್ಲಿ ಗಮನಿಸಿದ್ರೆ ಒಂದು ರೀತಿಯಲ್ಲಿ ಪೂರ್ತಿ ಶಾಸ್ತ್ರೀಯ ವಿಷಯಗಳು ಇವೆ, ಅದರ ಜೊತೆಗೆ ಗೃಹಸ್ಥ ಧರ್ಮದಲ್ಲಿ ಇರುವ ಅನೇಕ ಅನುಕೂಲತೆಗಳನ್ನ ಆ ಕೆತ್ತನೆಗಳಲ್ಲಿ ತೋರಿಸಿದ್ದು ಮಾತ್ರ ಅಲ್ಲದೆ, ಜೊತೆಗೆ ಗೃಹಸ್ಥ ಧರ್ಮದಲ್ಲಿರುವ ಸ್ವಾರಸ್ಯ ಇತ್ಯಾದಿಗಳನ್ನೆಲ್ಲ ತಿಳಿಸುವಂತೆ ಅನೇಕ ಚಿತ್ರಗಳು ಅಥವಾ ಈ ಕೆತ್ತನೆಗಳು ಕಾಣಿಸ್ತವೆ. ಇದನ್ನ ನೋಡಿದ್ಮೇಲೆ ಅವನಿಗೆ ಅರ್ಥ ಆಗುತ್ತೆ, ಓಹ್, ನಾನು ಯಾವುದನ್ನ ಅತ್ಯಂತ ಕೀಳು ಅಂತ ಅನ್ಕೊಂಡಿದ್ನೋ ಅದು ಕೀಳಲ್ಲ, ಅದಕ್ಕೂ ಕೂಡ ಅರ್ಥ ಇದೆ ಅಂತ ಗೊತ್ತಾದ್ಮೇಲೆ ಅವನ ಇಡೀ ಪರಿವಾರ, ಅವನ ಜೊತೆಗೆ ಎಷ್ಟೋ 40,000 ಜನ ಸನ್ಯಾಸ ತಗೊಳ್ಳಿ ಹೊರಟಿದ್ರು. ರಾಜ ಹೊರಟ ಅಂದ್ರೆ ಎಲ್ರು ಹಾಗೆ ಅಲ್ವಾ? ಇಡೀ ದೇಶ ಹೀಗೆ ಹೊರಟು ಹೋದ್ರೆ ಮುಂದಿನ ಗತಿ ಏನು? ಅದಕ್ಕೆ ರಾಣಿ ಅದನ್ನು ಯೋಚನೆ ಮಾಡಿ ಆ ದೇವಸ್ಥಾನವನ್ನು ಕೆತ್ತಿ ಮತ್ತೆ ರಾಜನಿಗೆ ಒಪ್ಪಿಸಿದ್ಮೇಲೆ ಅವನು ಗೃಹಸ್ಥನಾಗಿ ಉಳ್ಕೊಂಡ ಅಂತ ಒಂದು ಕಥೆ ಬರುತ್ತೆ. ಹಾಗಾಗಿ ತಿಳಿಯದೆ ಕೆಲವೊಂದ್ ಸರ್ತಿ ಆವೇಶಕ್ಕೊಳಗಾಗಿ ಯಾರೋ ಹೇಳಿದ್ರು ಅಂತ ತಲೆ ಕೆಡಿಸಿಕೊಂಡು ಹೀಗೆಲ್ಲ ಅನ್ಯಾಯ ಮಾಡಿಕೊಂಡು ಜೀವನಕ್ಕೂ, ತಮ್ಮವರಿಗೂ, ತನ್ನೊಟ್ಟಿಗಿದ್ದವರಿಗೂ, ನಂಬಿದವರಿಗೂ ಕೈ ಬಿಟ್ಟು ಹೋಗುವಂತಹ ದುಸ್ಥಿತಿ ಬರುವ ಹಾಗೆ ಮಾಡುವುದಕ್ಕೆ ಯಾವ ಅರ್ಥವೂ ಇಲ್ಲ. ಅದಕ್ಕಿಂತ ಮುಂಚೆ ಬೇಕಿದ್ರೆ ನೀವು ಯಾರಿಗ್ ತೊಂದರೆ ಕೊಡದೆ ಹೊರಟೋಗಿ. ಆದ್ರೆ ನಿಮ್ಮನ್ನ ನಂಬ್ಕೊಂಡು ಒಂದಿಷ್ಟು ಜನ ಇದ್ದಾರೆ ಅಂತಂದ್ಮೇಲೆ ಅವರಿಗೆ ಹಾನಿ ಮಾಡುವುದು ಸರಿಯಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ. ಇನ್ನು ಅದೂ ಮೀರಿ ಕೆಲವೊಂದ್ ಸರ್ತಿ
ಗೃಹಸ್ಥನಾದವನು ಸನ್ಯಾಸಕ್ಕೆ ಹೋಗುವ ಉಲ್ಲೇಖಗಳು ಇವೆ, ಇಲ್ಲ ಅಂತೇನಿಲ್ಲ. ಆದ್ರೆ ಅದು ಕೇವಲ ಜಂಜಾಟದ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಒಂದು ನೆಪವಾಗಿ ಸನ್ಯಾಸಕ್ಕೆ ಹೋಗುವುದು ಅನ್ನೋದು ಮೂರ್ಖತನ ಆಗತ್ತೆ. ಈ ಅಂಶವನ್ನ ಗಮನಿಸಿ ಅಪರೋಕ್ಷ ಜ್ಞಾನವನ್ನ ಸಂಪಾದಿಸಿ ಯಾವ ಆಶ್ರಮದಲ್ಲಿದ್ರೂ ಕೂಡ ಆ ಆಶ್ರಮಿಯಾದವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯ. ಅಂದಾಗಿ ಸನ್ಯಾಸಿಗೆ ಮಾತ್ರ ಮೋಕ್ಷ, ಉಳಿದವರಿಗೆ ಮೋಕ್ಷ ಇಲ್ಲ ಅನ್ನುವ ವಾದ ಶಾಸ್ತ್ರೀಯ ಅಲ್ಲ. ತತ್ತತ್ ಕಾಲದಲ್ಲಿ ಅವರವರ ತಲೆಗೆ ಹೊಳೆದ ತಾತ್ಕಾಲಿಕವಾದ ಸಂಗತಿಗಳಷ್ಟೇ ಅವುಗಳಿಗೆ ಅವ್ರ ತಲೆಯಲ್ಲಿ ಆಗಿದೆ, ಅವ್ರು ನಂಬ್ಕೊಳ್ಳಿ ಬಿಟ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ. ಆದ್ರೆ ನಿಜ ಏನು ಅನ್ನೋದನ್ನ ಬಯಸುವವರಿಗೆ ಭಾಗವತ ಧೈರ್ಯ ತುಂಬತ್ತೆ. ಇದು ನಿಮ್ಗೆ 5ನೇ ಸ್ಕಂದ ಆರಂಭದಲ್ಲೂ ಈ ಮಾತು ಬಂದಿತ್ತು. ಧನ್ಯೋ ಗೃಹಸ್ಥಾಶ್ರಮಿ. ಉಪರಿಚರ ವಸು ಮದುವೆ ಆಗದೆ ಹಾಗೆ ಕೂತಿದ್ದಾಗ ಅವನ ಹೆಂಡತಿಯನ್ನ, ಅಂದ್ರೆ ಅವನ ಸ್ವತಃ ದೇವರೇ ಬಂದು ಅವನಿಗೆ ನೀನು ಮದುವೆ ಆಗಬೇಕು, ಇದರಿಂದ ಸಂತತಿ ಮುಂದುವರೆದು ನಿನಗೆ ಅದರಿಂದನೇ ಕ್ಷೇಮ ಇದೆ ಅಂತ ಎಚ್ಚರಿಸಿ ಅವನಿಗೆ ಗೃಹಸ್ಥ ಧರ್ಮದ ವಿಶೇಷತೆಗಳನ್ನೆಲ್ಲ ಕಿನ್ನು ಕರೋತಿ ಗಾರ್ಹಸ್ಥ್ಯಂ ಕಿನ್ನು ಕರೋತಿ ಅವಧ್ಯಂ, ಗೃಹಸ್ಥ ಧರ್ಮ ಏನು ತಪ್ಪು ಮಾಡಿದೆ ಅಂತ ನೀನು ಅದನ್ನು ತ್ಯಾಗ ಮಾಡ್ತಾ ಇದ್ದಿ ಅಂತೆಲ್ಲ ಎಚ್ಚರಿಸಿದ ಮಾತುಗಳು ಹಿಂದೆ ಬಂದಿದೆ. ಇನ್ನು ಮುಂದೆ ವಾನಪ್ರಸ್ಥಾಶ್ರಮದ ಕುರಿತಾಗಿ ಕೆಲವು ಮಾತುಗಳು. ವಾನಪ್ರಸ್ಥಸ್ಯ ವಕ್ಷ್ಯಾಮೋ ನಿಯಮಾನ್ ಮುನಿ ಸಮ್ಮತಾನ್ ಮುನಿಗಳಿಗೆ ಸಮ್ಮತವಾದಂತಹ, ಈಗ ನಾವು ಯಾರನ್ನೆಲ್ಲ ಅರುಂಧತಿ, ವಸಿಷ್ಠರು ಅಥವಾ ವಿಶ್ವಾಮಿತ್ರ, ಅತ್ರಿ, ಬೃಹಸ್ಪತಿ ಇತ್ಯಾದಿಗಳನ್ನ ನೋಡ್ತೇವೆ. ಇವ್ರು ಯಾರೂ ಕೂಡ ಸನ್ಯಾಸಿಗಳಲ್ಲ. ನಮ್ ತಲೆಯಲ್ಲಿ ಏನು ಅಂದ್ರೆ, ಈ ನಾಟಕಗಳಲ್ಲಿ, ಯಕ್ಷಗಾನಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಅವ್ರಿಗೊಂದು ಕಾವಿ ಶಾಟಿ ಉಡಿಸಿ ತಿರುಗಾಡಿಸ್ತಾ ಇರ್ತಾರೆ. ಆದ್ರೆ ಅವ್ರು ಯಾರೂ ಕೂಡ ಸನ್ಯಾಸಿಗಳಲ್ಲ. ಅವರೆಲ್ಲ ವಾನಪ್ರಸ್ಥಾಶ್ರಮಿಗಳು ಅಥವಾ ಗೃಹಸ್ಥರು. ಗೃಹಸ್ಥಾಶ್ರಮದಲ್ಲಿ ಇದ್ದು ಮುಂದೆ ವಾನಪ್ರಸ್ಥಾಶ್ರಮದಲ್ಲಿ ಹೆಂಡತಿ ಜೊತೆಗೆ ಇರ್ತಾಳೆ, ಅವಳು ಸಾಧನೆ ಮಾಡ್ತಾಳೆ ಒಟ್ಟಿಗೆ. ಅಂದ್ರೆ ಇದು ಆಶ್ರಮದಲ್ಲಿ 3ನೇ ಆಶ್ರಮ ಮತ್ತು ಸಾಧನೆಯನ್ನು ಮಾಡ್ಲಿಕ್ಕೆ ಹೆಚ್ಚು ಒತ್ತು ಕೊಡುವ ಆಶ್ರಮ ಅಂತ. ಅಂದ್ರೆ ಗೃಹಸ್ಥ ಧರ್ಮದ ಹಾಗೆ ಹೆಚ್ಚಿನ ನಿಯಮಗಳು, ಅಂದ್ರೆ ಉಳಿದ ಸಮಾಜವನ್ನ ಕಟ್ಟಬೇಕು, ಉಳಿದ ಸಮಾಜಕ್ಕೆ ಆಸರೆ ಆಗ್ಬೇಕು ಅನ್ನೋ ನಿಯಮ ಅವರಿಗೆ ಬದ್ಧತೆ ಇರುವುದಿಲ್ಲ. ತಾವಾಯ್ತು, ತಮ್ಮ ಪಾಡಾಯ್ತು, ತಮ್ಮ ಸಾಧನೆ ಆಯ್ತು, ತಮ್ಮ ಅಂತರಂಗದ ಧ್ಯಾನ ಆಯ್ತು, ಇಷ್ಟರಲ್ಲೇ ಅವರಿಗೆ ಆದ್ರೆ ನಿಯಮಗಳಿವೆ. ಅಂದ್ರೆ ತಮಗೆ ಹಾಕೊಳ್ಳುವ ನಿಯಮ ಇದೆ. ಸಾಮಾಜಿಕ ಒತ್ತಡ, ಸಾಮಾಜಿಕ ಹೊಣೆಗಾರಿಕೆ ಅವರಿಗೆ ಇರಲ್ಲ ಅನ್ನೋದು ಇದರ ಮುಖ್ಯ ಅಂಶ. ಹಾಗಾಗಿ ಮುನಿಗಳಿಗೆ ಸಮ್ಮತವಾದಂಥದ್ದು, ಇದು ಬಹಳ ಇಷ್ಟವಾದದ್ದು. ಅಂತಹ ನಿಯಮವನ್ನು ನಾನು ಹೇಳ್ತೇನೆ ಅಂತ ಹೇಳಿ ಇದನ್ನ ಯಾರು ಅನುಷ್ಠಾನ ಮಾಡ್ತಾನೋ ಅವನು ಸಪ್ತರ್ಷಿ ಲೋಕಗಳ ತನಕ ಅವನಿಗೆ ಪ್ರಯಾಣದ ಗ್ಯಾರಂಟಿಯನ್ನ ಕೊಡ್ತಾರೆ ಶಾಸ್ತ್ರಕಾರರು. ಅವನಿಗೆ ಸಪ್ತರ್ಷಿ ಲೋಕದಲ್ಲಿ ಓಡಾಡ್ಲಿಕ್ಕೆ ಭರವಸೆಯನ್ನ ನೀಡ್ತಾರೆ. ಕೊನೆಗೆ ವೈಕುಂಠ ಲೋಕವನ್ನು ಸೇರ್ತಾನೆ. ಕೇವಲ ಸಪ್ತರ್ಷಿ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಕಳಿಸ್ತಾರ ಅಂದ್ರೆ ಇಲ್ಲ, ವೈಕುಂಠದ ಸ್ಥಾನವು ಕೂಡ ಅವನಿಗೆ ಕನ್ನಡ ಇಲ್ಲಿ ನಮ್ಮಲ್ಲಿ ವೈಕುಂಠ ಅಂತ ಇದ್ದ ಹಾಗಲ್ಲ. ಇಲ್ಲಿ ವೈಕುಂಠ ಅಂದ್ರೆ ಬರೀ ಪ್ರಾಣ ಹೋಗುದು ಅಂತ ಹಾಗಲ್ಲ, ವೈಕುಂಠ ಲೋಕವನ್ನೇ ಸೇರ್ತಾನೆ. ನ ಕೃಷ್ಟಪಚ್ಯಂ ನ ಅಶ್ನೀಯಾತ್ ಅಕೃಷ್ಟಪಚ್ಯಂ ನ ಚಾಪ್ಯಕಾಲತಃ ಅಗ್ನಿಪಕ್ವಂ ಅಥಾಮಂ ವಾ ಅರ್ಕಪಕ್ವಮುತಾಹರೇತ್. ವಾನಪ್ರಸ್ಥಾಶ್ರಮಿ ಆದವನು ಉಳುಮೆ ಮಾಡಿ ಅನ್ನವನ್ನ ತಿನ್ಲಿಕ್ಕಿಲ್ಲ. ಅಂದ್ರೆ ಬೆಳೆದು ಕಟಾವ್ ಮಾಡಿ ಅವನಿಗೆ ಬೇಕಾದನ್ನ ಅವನೇ ಬೆಳ್ಕೊಂಡ್ ತಿಂತೇನೆ ಅಂತ ಅನ್ನೋದ್ ಮಾಡ್ಲಿಕ್ಕಿಲ್ಲ. ಉಳುಮೆ ಮಾಡಿ ತಿನ್ಲಿಕ್ಕಿಲ್ಲ, ಅಕೃಷ್ಟ ಪಚ್ಯಂ. ಆಮೇಲೆ ಅಕಾಲದಲ್ಲಿ ಬೆಳೆದದ್ದನ್ನ ತಿನ್ಬಾರ್ದು. ಅಂದ್ರೆ ಋತು ಕಾಲದಲ್ಲಿ ಯಾವುದು ಬರುತ್ತೋ ಆ ತತ್ಕಾಲದಲ್ಲಿ ಗಿಡ ಸಹಜವಾಗಿ ಏನನ್ ಬಿಡುತ್ತೋ ಅದನ್ನೇ ತಗೊಂಡ್ ತಿನ್ಬೇಕು. ಹೊರತು ನಾವೇ ಒಂದಿಷ್ಟು ಜಾಗದಲ್ಲಿ ಬೆಳ್ಕೊಂಡು ತಿಂತೇವೆ ಅಂದ್ರೆ ಅವನು ಕೊನೆಗೆ ಬಂದು ವಾನಪ್ರಸ್ಥಾಶ್ರಮದ ಕೆಲಸ ಏನಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಗದ್ದೆಯಲ್ಲಿ ಕೆಲಸ ಮಾಡು, ಸುಸ್ತಾಗಿ ರಾತ್ರಿ ಮಲ್ಕೋ, ಮತ್ತೆ ಹೋಗ್ ದುಡಿ, ಮತ್ತೆ ಮಲ್ಕೋ ಆಗುತ್ತೆ. ಏನ್ ಸಾಧನೆ ಆಗುದಿಲ್ಲ. ಅದರಿಂದಾಗಿ ಉಳುಮೆ ಅನ್ನೋದು ತುಂಬಾ ಬಹುಶಃ ಅತ್ಯಂತ ಹೆಚ್ಚು ಕೆಲಸ ಕೊಡುವಂತ ಒಂದು ಕೆಲಸ ಇದ್ರೆ, ಅಥವಾ ಹೆಚ್ಚು ಶ್ರಮ ಹಾಕಿ ನಾವು ಬದುಕಬೇಕಾದ ಕೆಲಸ ಇದ್ರೆ ಅದು ಉಳುಮೆ. ಅದು ಇಡೀ ವರ್ಷ ಕೆಲಸ ಇರುತ್ತೆ ಅದರಲ್ಲಿ. ಉಳುಮೆ ಇದ್ದವ್ರಿಗೆ ಗೊತ್ತಿರುತ್ತೆ. ಒಂದ್ ಕೆಲಸ ಮುಗೀತು ಅಂತ ಇರುವುದೇ ಇಲ್ಲ. ಒಂದು ಮೊದಲನೇ ಬೆಳೆಗೆ ಭತ್ತ ಆಯ್ತು, 2ನೇ ಬೆಳೆಗೆ 2ನೇ ಭತ್ತ ಆಯ್ತು, 3ನೇ ಬೆಳೆಗೆ ದ್ವಿದಳ ಧಾನ್ಯ ಆಯ್ತು. ಯಾವಾಗ್ಲೂ ಅಂಗಳದಲ್ಲಿ ಒಂದು ಕಸ ಇದ್ದೇ ಇರುತ್ತೆ. ಹೊಡೆಯುವುದು, ಬಡಿಯುವುದು, ಧೂಳು ತೆಗೆಯುವುದು, ಕ್ಲೀನ್ ಮಾಡುದು, ಹಸುಗಳಿಗೆ ಹಾಕು, ಹಸುಗಳನ್ನು ಮೇಯಿಸು, ಹಸುಗಳನ್ನು ಮೇಯಿಸಬೇಕು ಅಂದ್ರೆ ಅವುಗಳನ್ನು ಕಟ್ಟು, ಬೆಳಗ್ಗೆಯಿಂದ ಅವುಗಳಿಗೆ ಮೇವು ಹಾಕು, ಬೆದೆಗೆ ಏರಿಸು, ಇಷ್ಟರಲ್ಲೇ ಜೀವನ ಮುಗಿದೋಗುತ್ತೆ. ಅದರಿಂದಾಗಿ
ವಾನಪ್ರಸ್ಥಾಶ್ರಮಿಗೆ ಉಳುಮೆಯ ಕೆಲಸ ಇಲ್ಲ. ಮತ್ತೆ ತಾನಾಗಿ ಗಿಡದಲ್ಲಿ ಬೆಳೆದದ್ದನ್ನು ತಗೊಳ್ಬೇಕು ಹೊರತು ಅವನು ಅಕಾಲದಲ್ಲಿ ಹೇಗೇಗೋ ಕಸಿ ಮಾಡಿ ಹೊಸ ಹೊಸ ತರದ ಹಣ್ಣುಗಳನ್ನೆಲ್ಲ ತಿನ್ನುವುದು, ಏನೇನೋ ತನಗೆ ಉಪಕಾರಕವಾದಂತಹ ಗಿಡಗಳನ್ನು ನೆಟ್ಟು ಅನುಷ್ಠಾನ ಮಾಡುವುದು ಇಲ್ಲ. ಇನ್ನೂ ಒಂದು ಸೂಕ್ಷ್ಮ ಏನಂದ್ರೆ ಅಗ್ನಿಪಕ್ವಂ, ರುಚಿ ರುಚಿಯಾಗಿ ನೂರ್ ಕಾಲದ್ದು ಹಲವಾರು ಮಸಾಲೆಗಳನ್ನ ಹಾಕಿ ಅಡಿಗೆ ಮಾಡಿ ತಿನ್ಲಿಕ್ಕೂ ಇಲ್ಲ. ಬರೀ ಅನಿವಾರ್ಯವಾಗಿದ್ರೆ ಮಾತ್ರ ಒಂದು ಹಂತದ ಬೇಯಿಸುವಿಕೆ ಅಷ್ಟೇ. ಅದು ಬೇಯಿಸುವಿಕೆ ಅನ್ನೋದು ಮತ್ತೆ ಅದರಲ್ಲಿ ಬಗೆ ಬಗೆಯ ರುಚಿ ತರ್ಲಿಕ್ಕಲ್ಲ. ಬೇಯದೇ ಇದ್ರೆ ಕೆಲವೊಂದು ತಿನ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದಿದ್ರೆ ಮಾತ್ರ ಬೇಯಿಸುವಂಥದ್ದು. ಇನ್ನು ಹಸಿಯಾದ ಇನ್ನಿದ್ರೆ ಬಿಸಿಲಿನಲ್ಲಿ ಒಣಗಿಸಿದ್ದಿದ್ರೆ ತಿನ್ಬಹುದು. ತಾನಾಗಿ ಬಿಸಿಲಿನಲ್ಲಿ ಒಣಗಿಸಿಟ್ಟ ಪದಾರ್ಥಗಳನ್ನ ಅವನು ಉಪಯೋಗಿಸಬಹುದು. ವನೈಶ್ಚರು ಪುರೋಡಾಶಾನ್ ನಿರ್ವಪೇನ್ ನಿತ್ಯ ಚೋದಿತಾನ್ ಲಬ್ಧೇವ ನರೇನವೇನ್ನಾದ್ಯೆ ಪುರಾಣಂತು ಪತ್ರಿತ್ಯಜೇತ್. ನೋಡಿ, ಇಷ್ಟೇ ಓದಿದ್ರೆ ಏನ್ ಅರ್ಥ ಆಗುತ್ತೆ ಕೊನೆ ಸಾಲು? ಕಾಡಿನ ಧಾನ್ಯಗಳು ಬಳಸಬಹುದು. ತಾನಾಗಿ ಕೆಲವೊಂದ್ ಸರ್ತಿ ಬಿದಿರಿನ ಮೇಳೆಯಲ್ಲಿ ಅಕ್ಕಿ ಸಿಗುತ್ತೆ, ಅದನ್ನು ಬಳಸಬಹುದು. ವನೈಹಿ. ಆಮೇಲೆ ಅವು ಸಿಗದೇ ಇದ್ದಾಗ ಇನ್ನು ಕೆಲವೊಂದ್ ಸರ್ತಿ ಕಾಡಲ್ಲಿ ತಾನಾಗಿ ಅನೇಕ ಧಾನ್ಯಗಳೆಲ್ಲ ಬೆಳೀತಾವೆ. ನಮ್ಮಲ್ಲಿ ಅದಕ್ಕೇನೋ ಒಂದು ಹೆಸರಿದೆ. ಆ ಧಾನ್ಯಗಳು ಕಾಡಲ್ಲಿ ಎಲ್ಲಾ ಕಡೆ ಸಿಗುತ್ತೆ. ಈ ಭತ್ತ ತರನೇ ಇರುತ್ತೆ, ಅದ್ರದ್ದು ಬೆಳೆಯುವುದಲ್ಲ. ಅದು ತಾನಾಗೆ ಬೀಳುತ್ತೆ, ತಾನಾಗೆ ಬೆಳೆಯುತ್ತೆ, ತಾನಾಗೆ ಮತ್ತೆ ಸಾಯುತ್ತೆ. ಕಟಾವು ಮಾಡಿ ತಗೊಂಡ್ ಬರ್ಬೇಕು ಅಂತಾನೆ ಇಲ್ಲ, ಅದನ್ನ ಹೆರ್ಕೊಂಡ್ ಬಂದ್ರೆ ಮುಗಿದೋಯ್ತು. ಅಂತಹ ಧಾನ್ಯಗಳು ಇನ್ಯಾವ್ದ್ಯಾವ್ದೋ ಇರುತ್ತೆ. ಅದರ ಮೂಲಕ ಚರು ಪುರೋಡಾಶಗಳನ್ನೆಲ್ಲ ಯಾಗಕ್ಕಾಗಿ ಬಳಸಬೇಕಾದ ಧಾನ್ಯಗಳನ್ನ ಅಲ್ಲಿಂದ ಸಂಗ್ರಹ ಮಾಡಬೇಕು. ಹೊಸ ಅನ್ನ ಸಿಕ್ಕಿತು ಅಂತಂದ್ರೆ, ಅಕ್ಕಿ ಹೊಸ್ತು ಸಿಕ್ತು ಅಂತಂದ್ರೆ ಆಗ ಹಳೇದನ್ನ ಮತ್ತೆ ಯೂಸ್ ಮಾಡಬಾರ್ದು. ಅಂದ್ರೆ ಗಂಟು ಕಟ್ಟಿ ಮುಂದಿನ ವರ್ಷಕ್ಕಾಗತ್ತೆ, ಅದರ ಮುಂದಿನ ವರ್ಷಕ್ಕಾಗತ್ತೆ ಅಂತ ಮನೆಯಲ್ಲೆಲ್ಲ ಅಟ್ಟದಲ್ಲಿ ಇಡುವುದಿರುತ್ತಲ್ಲ, ಹಾಗೆ ಅಲ್ಲಿ ಧಾನ್ಯ ಸಂಗ್ರಹ ಮಾಡ್ಲಿಕ್ಕಿಲ್ಲ. ತಾನಾಗಿ ಪ್ರಕೃತಿಯಲ್ಲಿ ಯಾವಾಗ ಏನ್ ಸಿಗ್ತಾ ಇರುತ್ತೋ ಅದನ್ನ ತಗೊಂಡು ಹಳೇದನ್ನ ಖಾಲಿ ಮಾಡ್ತಾ ಇರ್ಬೇಕು. ಮತ್ತೆ ಮುಂದಿನ ವರ್ಷಕ್ಕಾಗತ್ತೆ ಅಂತ ಸಂಗ್ರಹಿಸಿ ಇಟ್ಕೊಳ್ಳಿಕ್ಕಿಲ್ಲ. ಅಗ್ನ್ಯರ್ಥಮೇವ ಶರಣಂ ಊಟಜಂ ವಾದ್ರಿಕಂದರಂ ಶ್ರಯಿತ ಹಿಮವಾಯುವಗ್ನಿ ವರ್ಷಾಕಾಲ ತಪನ ಅರ್ಕ ತಪನಾನ್ ಸ್ವಯಂ. ಹೋಮಾಗ್ನಿಯ ರಕ್ಷಣೆಗಾಗಿಯೇ ಒಂದು ಸಣ್ಣ ಗುಡಿಸಲು ಮಾಡ್ಕೊಳ್ಬೇಕು. ಪರ್ವತಗಳ ಗುಹೆಯಲ್ಲಾದ್ರೂ ವಾಸ ಮಾಡಬಹುದು. ಪರ್ವತದ ಗುಹೆಯಲ್ಲೇ ಅದನ್ನೇ ಮನೆಯಾಗಿಸಿಕೊಂಡು, ಅದು ತನ್ನ ವಾಸಕ್ಕೆ ಅಂತಲ್ಲ, ಅಗ್ನಿಯ ರಕ್ಷಣೆಗೋಸ್ಕರ ನಾವು ಕಟ್ಟಿಕೊಳ್ಳುವಂತಹ ಒಂದ್ ಸಣ್ಣ ಗುಡಿ. ತಾನು ಮಾತ್ರ ಯಾವಾಗ್ಲೂ ಚಳಿಗೆ, ಬಿಸಿಲಿಗೆ, ಗಾಳಿಗೆ ಶ್ರಯಿತ ಹಿಮ ವಾಯುವಗ್ನಿ ವರ್ಷಾಕ ಅರ್ಕ ಆತಪನಾನ್ ಸ್ವಯಂ. ಆತಪ ಅಂದ್ರೆ ಬಿಸಿಲು, ಅರ್ಕ ಆತಪನ ಸೂರ್ಯನ ಬಿಸಿಲು, ಅಗ್ನಿ ಕಾಳ್ಗಿಚ್ಚುಗಳೊಮ್ಮೆ ಬರುವಾಗ ಅಲ್ಲಿ ಸಹಿಸ್ಕೊಳ್ಬೇಕಾಗತ್ತೆ. ಕಾಳ್ಗಿಚ್ಚು ಬಂತು ಅಂತ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುದಲ್ಲ. ನನ್ನ ಹತ್ರ ಆಗುದಿಲ್ಲಪ್ಪ ಈ ವಾನಪ್ರಸ್ಥಾಶ್ರಮ ಎಲ್ಲ. ಫಸ್ಟ್ ಬಾರಿ ಸಂಕಲ್ಪ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿ ಬೀಳ್ಕೊಡುಗೆ ಮಾಡಿಸೋದು ಊರಿಂದ. 2ನೇ ದಿವ್ಸಕ್ಕೆ ವಾಪಸ್ ಅದೇ ಮನೇಲಿ ಇರ್ತಾನೆ. ಯಾಕೆ ಕೇಳಿದ್ರು, ಅಯ್ಯೋ ಅಲ್ಲಿ ಸೊಳ್ಳೆ ಸಿಕ್ಕಾಬಟ್ಟೆ, ನಂಗಂತೂ ಅಲ್ಲಿ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಯಾವ್ದೋ ಪಾಠ ಕೇಳಿ ಬಾರಿ ಅನ್ಸ್ಬಿಟ್ಟಿರ್ತಿ, ಇಲ್ಲ ನಾನು ವಾನಪ್ರಸ್ಥಾಶ್ರಮ ಮಾಡ್ಬೇಕು, ತುಂಬಾ ಧ್ಯಾನ ಮಾಡ್ಬೇಕು, ತುಂಬಾ ಸಾಧನೆ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತೆಲ್ಲ 100 ತರದ್ದು ಸಂಕಲ್ಪ ಮಾಡ್ಕೊಂಡು ಭಾರಿ ಊರಿನವ್ರ ಹತ್ರ ಎಲ್ಲ ಹೇಳಿ 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 ನೋಡಿ, ನಾನು ಊರಲ್ಲಿ ಯಾರು ಮಾಡಿರ್ಲಿಲ್ಲ, ನಾನೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಅಂತ ಎಲ್ಲರ ಹತ್ರ ಹೇಳಿಸ್ಕೊಂಡು ಹೋಗ್ತಾನೆ. ಹೋಗಿ 2-3ನೇ ದಿವ್ಸಕ್ಕೆ ವಾಪಸ್ ಮನೆಯಲ್ಲಿ ಓಡಿ ಬಂದಿರ್ತಾನೆ. ಅಲ್ಲಿ ಅದ್ರಲ್ಲಿ ಏನು ಅಂದ್ರೆ, ಹೆಂಡತಿ ಬರ್ತಾಳೆ ಅಂದ್ರೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಮಕ್ಕಳ ಕೈಯಲ್ಲಿ ಒಪ್ಪಿಸಿ ಹೋಗ್ಬೇಕು ಅಂತಿರುದು. ಇನ್ನು ವಾಪಸ್ ನೋಡಿದ್ರೆ 3 ದಿವಸ ಬೆಳಿಗ್ಗೆ ಗಂಜಿ ತಟ್ಟೆ ಇವನೇ ಹಾಕೊಂಡು ಕೂತಿದ್ದಾನೆ. ಯಾಕೆ ಅಂದ್ರೆ, ಇಲ್ಲಪ್ಪ ನನಗೆ ಅಷ್ಟು ದೂರಕ್ಕೆಲ್ಲ ಹೋಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ಬೈಕೊಂಡ್ರು ತೊಂದ್ರಲ್ಲಿ ನೀನೇ 1-2 ಬೈದು ಗಂಜಿ ಹಾಕು, ಅಷ್ಟರಲ್ಲೇ ಜೀವನ ಮಾಡ್ಕೊಂಡಿತ್ತು, ಇಲ್ಲೇ ವಾನಪ್ರಸ್ಥಾಶ್ರಮ ಮಾಡ್ತೇನೆ ಅಂತ ಕೂತ್ಬಿಡ್ತಾನೆ. ಹೀಗಾದ್ರೆ ಉಪಯೋಗ ಇಲ್ಲ, ಸಹಿಸ್ಕೊಳ್ಬೇಕು ಅಂತ ಅರ್ಥ. ವಾಯು, ಅಗ್ನಿ, ವರ್ಷ, ಹಿಮ ಮತ್ತು ಆತಪ ಇಷ್ಟನ್ನು ಸ್ವಯಂ ಶಯಿತ ಅನುಸರಿಸಿಕೊಂಡೇ, ಅದರ ಕಷ್ಟವನ್ನು ಅನುಭವಿಸಿಕೊಂಡೇ. ಮನೆ ಇರುವುದು ಅವನಿಗಲ್ಲ, ಅಗ್ನಿ ರಕ್ಷಣೆಗೆ ಮಾತ್ರ. ಉಳಿದಂತೆ ಅನಿವಾರ್ಯವಾಗಿ ಕೆಲವು ಪದಾರ್ಥಗಳನ್ನ ಒಳಗಿಟ್ಕೊಳ್ಬೇಕಷ್ಟೇ ಬಿಟ್ರೆ ಅವನಿಗೆ ಅಂತ ಒಂದು ಮನೆ ಇರುವುದಿಲ್ಲ ಅಲ್ಲಿ. ಅಥವಾ ಕಾಡಿನ ಗುಹೆಗಳನ್ನ ವಾಸಕ್ಕಾಗಿ ಬಳಸಬಹುದು. ಕೇಶರೋಮನ ಕಶ್ಮಶ್ರು ಮಲಾನಿ ಜಟಿಲೋ ದಧತ್ ಕಮಂಡಲ ವಜಿನೇ ದಂಡ ವಲ್ಕಲಾಗ್ನಿ ಪರಿಚ್ಛದ. ಆಗ ತಲೆ ಕೂದಲು, ಉಗುರು, ಗಡ್ಡ, ಮೀಸೆ ಇದ್ಯಾವುದನ್ನು ಕೂಡ ಆಗ
ಕಾಲ ಕಾಲಕ್ಕೆ ತೆಗೆದು ನಾನು ಟ್ರಿಮ್ ಆಗಿ ಕಾಣಬೇಕು ಅಂತ ವಾನಪ್ರಸ್ಥಾಶ್ರಮಿಯಾಗಿ ಒಂದು ವಿಶೇಷವಾದ ದಿರಿಸಿನಿಂದ ಫೋಟೋ ತೆಗೆಸ್ಕೊಳ್ಳಿಕ್ ಬರ್ಬೇಕು ಅಂತಿಲ್ಲ. ಅದು ಹೇಗ್ ಬೆಳೆಯುತ್ತಾ ಹಾಗೆ ಬಿಟ್ಬಿಡ್ಬೇಕು. ಆಗ ನಾವು ವಾನಪ್ರಸ್ಥಾಶ್ರಮ ಮಾಡ್ತಾ ಇದ್ದೇನೆ, ಒಂದು ಫೋಟೋ ಶೂಟ್ ಮಾಡಿ ಆಮೇಲೆ ಅದನ್ನು ಅಪ್ಲೋಡ್ ಮಾಡಿ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಆಗ ಡ್ರೆಸ್ ಮಾಡ್ಕೊಂಡು ಚಂದ ಮಾಡಿ ತನ್ನನ್ನ ಪ್ರಕಟಗೊಳಿಸಿಕೊಳ್ಳಿಕ್ಕಿಲ್ಲ. ದೇಹದಿಂದ ಈ ಯಾವುದನ್ನು ತೆಗಿಲಿಕ್ಕಿಲ್ಲ. ಕಮಂಡಲು, ಕೃಷ್ಣಾರ್ಜುನ, ದರ್ಭೆ, ನಾರುಮಡಿ ಬಟ್ಟೆ ಇಷ್ಟನ್ನೇ ಅವನಿಗೆ ವಾಸಕ್ಕಾಗಿ ಶಯನಕ್ಕಾಗಿ ಆಗ್ಲಿ, ವಸನಕ್ಕಾಗಿ ಆಗ್ಲಿ, ಅಶನಕ್ಕಾಗಿ ಆಗ್ಲಿ, ಕಾಡಿನಲ್ಲಿ ಏನು ಸಿಗುತ್ತೋ ಅದನ್ನೇ ತರಬೇಕು. ಸೀದಾ ಅಲ್ಲಿಗೆ ಸ್ವಿಗ್ಗಿ ತರಿಸ್ಕೊಳ್ಳುದಲ್ಲ, ರಾತ್ರಿ ಮಲ್ಕೊಳ್ಳುವಾಗ ಒಂದು ತನ್ಸೆ ತಿಂದು ಬಿಡೋಣ ಅಂತ. ಚರೇ ಧ್ವನಿ ದ್ವಾದಶಾಬ್ದಾನ್ ಅಷ್ಟೋ ವಾ ಚತುರೋ ಮುನಿ ದ್ವಾವೇಕಂ ವಾ ಬಹಿರ್ ಯಥಾ ಬುದ್ಧಿರ್ನ ವಿಪದ್ಯೇತ ಕೃಚ್ಛ್ರತಃ. ಈ ವಾನಪ್ರಸ್ಥಾಶ್ರಮವನ್ನು ಮಾಡುವಾಗ ಕೆಲವೊಂದ್ ಸರ್ತಿ ಬಹಳ ದೀರ್ಘಕಾಲ ಮಾಡಬಹುದು. ಇಲ್ಲ ಅದು ವ್ರತವಾಗಿ ಮಾಡುವುದಾಗಿದ್ರೆ, ವಾನಪ್ರಸ್ಥಾಶ್ರಮವನ್ನು ವ್ರತವಾಗಿ ತೆಗೆದುಕೊಳ್ಳುವುದಾದ್ರೆ ಚರೇ ಧ್ವನಿ ದ್ವಾದಶಾಬ್ದಾನ್ 12 ವರ್ಷ ಮಾಡಬಹುದು. ಇಲ್ಲಾಂದ್ರೆ ಅಷ್ಟವು, ಇಲ್ಲಾಂದ್ರೆ ಚತುರಃ 4 ಆದ್ರೂ ಕೂಡ, ಕೊನೆಗೆ ಕೊನೆಗೆ 2 ವರ್ಷ, ಕೊನೆಗೆ ಏಕಂವಾ 1 ವರ್ಷ ಆದ್ರೂ ಕೂಡ ಹಾಗೆ ಕಾಡಲು ವಾಸ ಮಾಡಿ ಅಭ್ಯಾಸ ಮಾಡ್ಬೇಕು. ಅದು ಜೀವನದಲ್ಲಿ ತುಂಬಾ ದೊಡ್ಡ ಸಾಧನೆಯ ದಾರಿ ಅದು. ಆದ್ರೆ ಬುದ್ಧಿಯನ್ನ ಕೆಡದಂತೆ ನೋಡ್ಕೊಳ್ಬೇಕು. ಕಾಡಿನಲ್ಲಿ ಇದ್ದು ಏನೋ ಮಾಡಿ ಹೇಗೋ ಬದುಕಿ ಏನೂ ಇಲ್ದೆ ಹುಚ್ಚುರ್ ತರ ಆಗಿ ಕೊನೆಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ದೆ ಕಾಡು ಪ್ರಾಣಿ ತರ ಆಗ್ಬಾರ್ದು. ಬುದ್ಧಿ ನಾಶವನ್ನ ಮಾಡ್ಕೊಳ್ಬಾರ್ದು, ಅಧ್ಯಯನ ಬಿಡಬಾರ್ದು, ವಿದ್ಯೆಯನ್ನ ಕಳ್ಕೊಳ್ಬಾರ್ದು. ಪ್ರಾಣಿ ತರ ಇದ್ದು ಕೊನೆಗೆ ಸಿಕ್ಕಿದನ್ನೆಲ್ಲ ಹರಿದು ಹುಲ್ ತಿನ್ನುವ ಹಾಗೆ, ಹಸು ಮೇದ ಹಾಗೆ ಮೇದು ಕೊನೆಗೆ ಊರಿಗೆ ಬಂದಾಗ್ಲೂ ಅದೇ ರೀತಿ ಸಿಕ್ಕಿದ್ದನ್ನೆಲ್ಲ ತಿನ್ನುವ ತರ ಹುಚ್ಚು ಆಗ್ಬಾರ್ದು. ಎಚ್ಚರ ವಹಿಸ್ಬೇಕು. ಬುದ್ಧಿಶಕ್ತಿ ನ ವಿಪದ್ಯೇತ ಕೃಚ್ಛ್ರತಃ, ಬುದ್ಧಿ ನ ವಿಪದ್ಯೇತ, ಬುದ್ಧಿ ಕೆಟ್ಟು ಹೋಗ್ಬಾರ್ದು. ಅದು ಕೆಲವೊಂದ್ ಸರ್ತಿ ಜನರ ಜೊತೆಗೆ ಇದ್ದು ಕಾಡಿಗೆ ಹೋದಾಗ ಒಂದೇ ಸರ್ತಿ ಈ ಯಾರು ಸಿಗದೆ ಇರುವ ಮೌನ ಏನೇನೋ ಹುಚ್ಚಿಡಿಸುತ್ತೆ ಕೆಲವೊಮ್ಮೆ. ಅದಾಗದ ಹಾಗೆ ತನ್ನನ್ನು ತಾನೇ ಎಚ್ಚರದಲ್ಲಿರ್ಬೇಕು ಅಂತ ಹೇಳ್ತಾರೆ. ಯದಾ ಕಲ್ಪ ಸ್ವಕ್ರಿಯಾಯಾಂ ವ್ಯಾಧಿರ್ ಜರಯೋತಯವಾ ಅನ್ವೀಕ್ಷಿತ್ಯಾಂಚ ವಿದ್ಯಾಯಾನ್ ಕುರ್ಯಾದ್ ಅನಶನಾಧಿಕಂ. ಒಂದು ವೇಳೆ ವ್ಯಾಧಿ ಅಥವಾ ಮುಪ್ಪು ಇತ್ಯಾದಿ ಕಾರಣಗಳಿಂದ ತನ್ನ ಅಗ್ನಿಹೋತ್ರವನ್ನು ಅಥವಾ ನಿತ್ಯ ಕರ್ಮಾನುಷ್ಠಾನವನ್ನು ಅಥವಾ ಅಪರೋಕ್ಷಕ್ಕೆ ಕಾರಣವಾದಂತಹ ಶಾಸ್ತ್ರಾಧ್ಯಯನ ವಿಚಾರಗಳನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಆದಾಗ ಪ್ರಾಣತ್ಯಾಗ ಆಗುವ ತನಕವೂ ಉಪವಾಸ ಮಾಡಿ, ಅದಕ್ಕೆ ಪ್ರಾಯೋಪವೇಶ ಅಂತ ಕರೀತಾರೆ. ತನ್ನ ದೇಹದಲ್ಲಿ ಇನ್ನು ಶಕ್ತಿ ಇಲ್ಲ, ಇನ್ಯಾವುದು ಬದುಕುವುದಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ತಿಂದು ಮತ್ತೆ ಸಾಯ್ಬಾರ್ದು. ಒಂದೇ ಸರ್ತಿ ತಿನ್ನದೆ ಸಾಯ್ಬೇಕು. ಇದು ವ್ರತ. ಇದೇನು ಅಂದ್ರೆ ಹಸುವಿನಿಂದ ತಿನ್ನುದು, ರೋಗ ಉಲ್ಬಣ ಆಗ್ತಾ ಹೋಗುತ್ತೆ, ಮತ್ತೆ ಒದ್ದಾಡುದು, ಮತ್ತೆ ಸಾಯುದು, ಮತ್ತೆ ಒದ್ದಾಡುದು, ಇದು ಬದುಕ್ತಾನೇ ಇದ್ದು ಸಾಯ್ತಾ ಇರುವಂತ ಸ್ಥಿತಿ ಬರಬಾರ್ದು. ಒಂದೇ ಸರ್ತಿಗೆ ಅವನು ಕುರಿಯಾತ್ ಅನಶನಾಧಿಕಂ, ಉಪವಾಸ ವ್ರತದಿಂದ ದೇಹವನ್ನ ತ್ಯಾಗ ಮಾಡಬೇಕು. ಅಂದ್ರೆ ವಿದ್ಯೆಗೋಸ್ಕರ ಈ ಶರೀರ ಇರುದು, ಅದು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ. ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನ ಮಾಡ್ಲಿಕ್ಕೋಸ್ಕರ ಈ ಶರೀರ ಇರುದು, ಅದನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ. ಇದು ಹೇಳಿದ್ರೆ ಈಗ ಎಷ್ಟೋ ಜನ ಈ ಕಾರಣಕ್ಕಾಗಿ ಅವ್ರು ಪ್ರಾಣ ಬಿಡ್ಬೇಕು ಅಂದ್ರೆ 90 ಜನ ಪ್ರಾಣ ಬಿಡ್ಬೇಕು 100ರಲ್ಲಿ. ಯಾಕಂದ್ರೆ ಇದು ಯಾವ್ದನ್ನು ಮಾಡದೇನೆ ಬದುಕ್ತಾ ಇರೋರೇ ಜಾಸ್ತಿ. ಅಗ್ನಿಹೋತ್ರವೂ ಇಲ್ಲ, ವಿದ್ಯಾಭ್ಯಾಸವೂ ಇಲ್ಲ, ಶಾಸ್ತ್ರಜ್ಞಾನವೂ ಇಲ್ಲ, ಎಂತದೂ ಇಲ್ಲ. ವ್ಯಾಧಿಗಳಂತೂ ಕೆಜಿಗಟ್ಲೆ ಮಾತ್ರೆಗಳು ಇರ್ತವೆ. ಬದುಕ್ಲಿಕ್ಕೆ ಒಂದು ಕಾರಣವೇ ಇಲ್ಲ ಮನೆಯಲ್ಲಿ. ಆತ್ಮನ್ಯಗ್ನೀನ್ ಸಮಾರೋಪ್ಯ ಸನ್ಯಸ್ಯಾಹಂ ಮಮಾತ್ಮತಾಂ ಕಾರಣೇಶು ನಿಸೇತ್ ಸಮ್ಯಕ್ ಸಂಘಾತಂಚ ಯಥಾರ್ಹತಃ. ನನ್ನ ಅಧೀನದಲ್ಲಿದೆ ಇದೆಲ್ಲ, ಇದು ನನ್ನ ವಸ್ತು ಅನ್ನುವ ಈ ಮಮಕಾರಗಳನ್ನ ಅಹಂಕಾರಗಳನ್ನೆಲ್ಲ ತೊರೆದು ಎಲ್ಲ ಕಾರ್ಯ ಪದಾರ್ಥಗಳನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಅಗತ್ಯ ಇದ್ದಲ್ಲಿ ಮಾತ್ರ ಉಪಯೋಗಿಸಿ ಭಗವಂತನಲ್ಲಿ ಮನಸ್ಸು ಲೀನ ಆಗುವ ತನಕ ಈ ಎಲ್ಲ ವಸ್ತುಗಳನ್ನ ತ್ಯಾಗ ಮಾಡಿ ಧ್ಯಾನದಲ್ಲಿ ತೊಡಗಬೇಕು. ಸಂಘಾತಂತೂ ಯಥಾರ್ಹತಃ ನ್ಯಸೇತ್, ಯಾವುದೆಲ್ಲ ನನಗೆ ಇಲ್ಲಿ ತನಕ ಬದುಕಲಿಕ್ಕೆ ಕಾರಣಗಳಾಗಿದ್ದುವೋ ಅವೆಲ್ಲವೂ ಕೂಡ ನಿನ್ನ ವಸ್ತು, ನಿನ್ನ ಸೊತ್ತು ಅಂತ ಅವುಗಳಲ್ಲಿ ನಿಂತು ಭಗವಂತ ನಮಗೆ ಕರುಣಿಸಿದ ರೀತಿಯನ್ನ ನೆನೆದು ಭಗವಂತನಲ್ಲಿ ಮನಸ್ಸಿಟ್ಟು ದೇಹವನ್ನ ಅವನಿಗಾಗಿ ಒಪ್ಪಿಸಬೇಕು. ಖೇ ಖಾನಿ ವಾಯೋ ನಿಶ್ವಾಸಂ ತೇಜಸ್ಯೂಷ್ಮಾಣಮಾತ್ಮವಾನ್
ಅಪ್ಸ್ವಸೃಕ್ ಶ್ಲೇಷ್ಮ ಪೂಯಾನಿ ಕ್ಷಿತೋ ಶೇಷಂ ಯಥೋದ್ಭವಂ. ಇದು ಸ್ವಲ್ಪ ಕಷ್ಟದ ವಿಷಯ ಇದೆ, ಮತ್ತೆ ನಾಳೆ ಇದರ ಅನುಸಂಧಾನ ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನವರಾಯ ತಸ್ವಿನೋ ಮನಸ್ವಿನೋ ಮಂತ್ರವಿಧಸ್ತು ಮಂಗಲಾಃ. ಕ್ಷೇಮಂ ನ ನಿಂದಂತಿ ವಿನಾಯ ದರ್ಪಣಂ. ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.